ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಅಧ್ಯಾಯ 2 ನೋಡಿದ್ದೀವಿ. ಈಗ ಆಧುನಿಕ ಒಲಿಂಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಸರ್ಗದ ನಿಯಮದ ಪ್ರಕಾರ ಪ್ರತಿಯೊಂದು ಘಟನೆಗೆ ಆರಂಭನೂ ಇರ್ತೈತೆ, ಅಂತ್ಯನೂ ಇರ್ತೈತೆ. ಆರಂಭ ಮತ್ತು ಅಂತ್ಯ ಇರುವಂತೆ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಕೂಡ ಏನದು ಆರಂಭ ಆದವು, ಅಂತ್ಯ ಆದವು. ನೋಡ್ರಿ, ಆರಂಭಗೊಂಡಿದ್ದು ಅವು ಕ್ರಿಸ್ತಪೂರ್ವ 776ರಲ್ಲಿ, ಆದರೆ ಅಂತ್ಯಗೊಂಡಿರೋದು ಕ್ರಿಸ್ತಶಕ 394ರಲ್ಲಿ ಅಂತ್ಯ ಆಗ್ತವೆ. ಯಾರಿಂದ ಅಂತ್ಯ ಆಗ್ತವೆ ಅಂದರೆ ರೋಮನ್ ರಾಜನಾದಂಥ ಥಿಯೋಡೀಸ್ನಿಂದ ಅಂತ್ಯ ಆಗ್ತವೆ. ನಂತರ ಸುಮಾರು 1500 ವರ್ಷಗಳವರೆಗೆ ನಡೆಸಲು ಪ್ರಯತ್ನಿಸದ ಕಾರಣ ಅವು ಅಂತ್ಯ ಆಗಿನ ಮೇಲೆ 1500 ವರ್ಷಗಳ ಕಾಲ ಏನಾಗಲಿಲ್ಲ, ಒಲಿಂಪಿಕ್ ಕ್ರೀಡೆಗಳು ನಡೀಲಿಲ್ಲ. 1500 ವರ್ಷಗಳವರೆಗೆ ನಡೆಸಲು ಪ್ರಯತ್ನಿಸದ ಕಾರಣ ಒಲಿಂಪಿಕ್ ನಗರ ಏನಾಯ್ತು, ಅವಾಗ ಭೂಗತವಾಯಿತು. 1880ರಲ್ಲಿ ಬರ್ಮಾ ದೇಶದ ಕೆಲವು ಪ್ರಾಚೀನ ಸಂಶೋಧಕರು ಒಲಿಂಪಿಯಾದಲ್ಲಿ ಅವಶೇಷಗಳನ್ನು ಕಂಡುಹಿಡಿತಾರೆ. 1880ರಲ್ಲಿ ಏನಾಯಿತು, ಬರ್ಮಾ ದೇಶದ ಕೆಲವು ಪ್ರಾಚೀನ ಸಂಶೋಧನಾಕಾರರು ಏನು ಮಾಡ್ತಾರೆ, ಒಲಿಂಪಿಯಾ ಸ್ಥಳದಲ್ಲಿ ಕೆಲವು ಅವಶೇಷಗಳನ್ನು ಕಂಡುಹಿಡಿತಾರೆ. ಇದಕ್ಕಿಂತ ಪೂರ್ವದಲ್ಲಿ ಈವನ್ಜಿಯಲಸ್ ಜಪಾನ್ ಗ್ರೀಕ್ ರಾಷ್ಟ್ರದವರು 1859 ಹಾಗೂ 1970ರ ಈ ವರ್ಷದಲ್ಲಿ ಈ ಕಾರಣಗಳಿಂದ ಯಶಸ್ವಿಯಾಗಲಿಲ್ಲ. ಅಂದರೆ ಏನು ಮಾಡಿದರೆ 1880ಕ್ಕಿಂತ ಮುಂಚೆ ಪೂರ್ವದಲ್ಲಿ ಈವನ್ಜಿಯಲಸ್ ಮತ್ತು ಜಪಾನ್ನ ಗ್ರೀಕ್ ರಾಷ್ಟ್ರದವರು ಏನು ಮಾಡ್ತಾರೆ, ಇವು ಪತ್ತೆ ಹಚ್ಚಲಿಕ್ಕೆ ಅವರು ಕೂಡ ಏನು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಏನಾಗಿರಲಿಲ್ಲ, ಯಶಸ್ವಿ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ನೋಡಿರಿ, ಆರ್ಥಿಕ ತೊಂದರೆ ಇತ್ತು. ಅವಾಗ ಆರ್ಥಿಕ ತೊಂದರೆ, ಅನುಭವದ ಕೊರತೆ, ವಿಶ್ವವು ಕ್ರೀಡೆಗಳಲ್ಲಿ ಭಾಗವಹಿಸುವ ಸಿದ್ಧತೆ ಇರಲಿಲ್ಲ, ಜನರ ಋಣಾತ್ಮಕ ಪ್ರತಿಕ್ರಿಯೆ ಹಾಗೂ ಅಸಹಕಾರ ಮುಂತಾದ ಕಾರಣಗಳಿಂದ ವಿಫಲವಾದಾಗ ಫ್ರೆಂಚ್ ಸರ್ಕಾರಕ್ಕೆ ಒಲಿಂಪಿಕ್ ಕ್ರೀಡೆಗಳ ಪುನಶ್ಚೇತನ ಬಗೆಗೆ ಏನಾಗ್ತೈತೆ, ಒಪ್ಪಿಸಲಾಯಿತು. ಫ್ರೆಂಚ್ ಸರ್ಕಾರ ಫ್ರಾನ್ಸ್ನ ಖ್ಯಾತ ಶಿಕ್ಷಣ ತಜ್ಞರಂಥ ಬ್ಯಾರನ್ ಡಿ ಕ್ಯೂಬರ್ಟಿನ್ ಅವರಿಗೆ ಈ ಒಂದು ಕಾರ್ಯವನ್ನು ಒಪ್ಪಿಸ್ತೈತೆ. ಆದರೆ ಇವರು ಕ್ರೀಡಾಪಟು ಆಗಿರದಿದ್ದರು. ಕ್ರೀಡಾಪಟು ಅಲ್ಲ ಇವರು. ಯಾರು? ಬ್ಯಾರನ್ ಡಿ ಕ್ಯೂಬರ್ಟಿನ್. ಇವರು ಯಾವುದೇ ಕ್ರೀಡಾಪಟು ಇರಲ್ಲ. ಆದರೆ ಕೂಡ ಶರೀರ ಮತ್ತು ಸ್ಪರ್ಧೆ ಹುಮ್ಮಸ್ಸು ಬದುಕಿನ ಒಂದು ಉತ್ಕರ್ಷಕ್ಕೆ ಏನಾಗ್ತದೆ, ಕಾರಣವಾಗುತ್ತದೆ ಎಂಬುದು ಇವರ ನಂಬಿಕೆಯಾಗಿತ್ತು. ವಿಶ್ವದ ಎಲ್ಲ ಯುವಕ ಯುವತಿಯರನ್ನು ಒಂದೆಡೆ ಸಮಾವೇಶಗೊಳಿಸಿ ಕ್ರೀಡೆಗಳನ್ನು ಸಂಘಟನೆ ಮಾಡಿದರೆ ಅಂತಾರಾಷ್ಟ್ರೀಯ ಒಗ್ಗಟ್ಟು ಮತ್ತು ಸಹೋದರ ವಾಸ್ತವ್ಯವನ್ನು ಬೆಳೆಸಬಹುದು ಅಂತ ಇವರು ಏನು ಮಾಡ್ತಾರೆ, ಅಭಿಪ್ರಾಯ ಪಟ್ಕೊಳ್ತಾರೆ. ಈ ಉದ್ದೇಶವನ್ನು ಇಟ್ಟುಕೊಂಡವ್ರು ಏನು ಮಾಡ್ತಾರೆ ಅಂದರೆ, ಈ ಉದ್ದೇಶದ ಸಾಧನೆಯು ಮೊದಲ ಹೆಜ್ಜೆಯಾಗಿ ಫ್ರಾನ್ಸಿನ ಒಂದು ಕ್ರೀಡೋತ್ಸವವನ್ನು ರೂಪಿಸಬೇಕೆಂತೇಳಿ ಅವರ ಅಪೇಕ್ಷೆಯಿಂದ, ಅವರ ಸತತ ಪ್ರಯತ್ನದಿಂದ ಏನು ಮಾಡ್ತಾರೆ, 1894ರಲ್ಲಿ ಜಾಗತಿಕ ಕ್ರೀಡಾ ಉತ್ಸವ ಅಂತೇಳಿ ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕರು ಮತ್ತು ಕ್ರೀಡಾ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸ್ತಾರೆ. ಸಾರ್ವಜನಿಕರೊಂದಿಗೆ ನಡೆಸ್ತಾರೆ. ಕ್ರೀಡಾ ಒಂದು ಪ್ರತಿನಿಧಿಗಳ ಜೊತೆಗೂ ಚರ್ಚೆ ನಡೆಸಿ 1894ರಲ್ಲಿ ಫ್ರೆಂಚ್ ಕ್ರೀಡಾ ಒಕ್ಕೂಟದ ಪರವಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ಕಾಂಗ್ರೆಸ್ ಸಭೆಯಲ್ಲಿ ಇವರು ತಮ್ಮ ವಿಚಾರವನ್ನು ಮಂಡಿಸಿದಾಗ ಅದಕ್ಕೆ ಮನ್ನಣೆ ದೊರೀತೈತೆ. ಏನು ಮಾಡ್ತಾರೆ, ಚರ್ಚೆಯೆಲ್ಲ ಮಾಡಿ 1894ರಲ್ಲಿ ಫ್ರೆಂಚ್ ಕ್ರೀಡಾ ಒಕ್ಕೂಟದ ಪರವಾಗಿ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಕ್ರೀಡಾ ಕಾಂಗ್ರೆಸ್ ಅಧಿವೇಶನವನ್ನು ಏರ್ಪಡಿಸ್ತದಲ್ಲ, ಆ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಕಾಂಗ್ರೆಸ್ ಅಧಿವೇಶನದಲ್ಲಿ ತಮ್ಮ ವಿಚಾರವನ್ನು ಏನು ಮಾಡ್ತಾರೆ, ಮಂಡಿಸ್ತಾರೆ. ಅದಕ್ಕೆ ಮನ್ನಣೆ ದೊರಕಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಜನ್ಮಸ್ಥಳ ಮತ್ತು ಒಲಿಂಪಿಕ್ ಕ್ರೀಡೆಗಳ ಪುನರುಜ್ಜೀವನಕ್ಕೆ ಏನಾಗ್ತೈತೆ, ಇದು ನಾಂದಿ ಆಗ್ತೈತೆ. ನೋಡಿರಿ, ಯಾವ ಒಂದು ಪ್ಲೇಸ್ ಒಂದು ಪುನರುಜ್ಜೀವನಕ್ಕೆ ನಾಂದಿ ಆಯಿತು ಅಂದರೆ ಅಥೆನ್ಸ್ ಏನಾಗ್ತೈತೆ, ಅಲ್ಲಿ ನಾಂದಿ ಆಗ್ತೈತೆ. ಅಥೆನ್ಸ್ ನಗರದಲ್ಲಿ ಏಪ್ರಿಲ್ 5ರಿಂದ 15ರವರೆಗೆ ಗ್ರೀಕ್ ದೇಶದ ಸರ್ಕಾರದೊಂದಿಗೆ ಮೊದಲನೇ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಸಲು ತೀರ್ಮಾನಿಸ್ತಾರೆ. ಯಾವಾಗ? ಏಪ್ರಿಲ್ 5 ಮತ್ತು 15. ಏಪ್ರಿಲ್ 5ರಿಂದ 15 ತಾರೀಕಿನವರೆಗೂ ಗ್ರೀಕ್ ದೇಶದ ಸರ್ಕಾರದ ಒಂದು ಒಪ್ಪಿಗೆಯ ಮೇರೆಗೆ ಏನು ಮಾಡ್ತಾರೆ, ಮೊದಲಿನ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಸಬೇಕಂತೇಳಿ ತೀರ್ಮಾನ ಕೈಗೊಳ್ತಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಗ್ರೀಸ್ನಲ್ಲಿ ಹಿಂದೆ ನಡೆಯುತ್ತಿದ್ದಂತಹ ಗ್ರೀಸ್ನಲ್ಲಿ ಹಿಂದೆ ನಡೀತಿತ್ತಲ್ಲ 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ಸು, ಪ್ರಾಚೀನ ಒಲಿಂಪಿಕ್ ತಿಳ್ಕೊಂಡಿದ್ದೀವಲ್ಲ, ಆ 4 ವರ್ಷಗಳಿಗೊಮ್ಮೆ ನಡೆಯಲು ನಿರ್ಧರಿಸಲಾಯಿತು. ಅದರ ಥರ ಇದನ್ನು ಕೂಡ ಮಾಡಬೇಕಂತ ತಿಳ್ಕೊಂಡ್ರು. ಒಲಿಂಪಿಕ್ ಸಂಘಟನಾ ಸಮಿತಿಯನ್ನು ಕೂಡ ರಚಿಸಲಾಯಿತು.
ಅದಕ್ಕೆ ಒಲಿಂಪಿಕ್ ಸಂಘಟನೆ ಸಮಿತಿ ಮಾಡ್ತಾರೆ. ಆಮೇಗೊಂದು 1896ರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ ನಗರದಲ್ಲಿ ಮೊದಲನೇ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಏನು ಮಾಡ್ತಾರೆ, ಕ್ಯೂಬರ್ಟಿನ್ ಅವರ ನಾಯಕತ್ವದಲ್ಲಿ ಸಂಘಟನೆ ಮಾಡುವುದನ್ನು ನಿರ್ಧರಿಸ್ತಾರೆ. ಹಾಗಾದರೆ ಇದು 1894 ಏನು ಮಾಡಿದ್ರೆ ಸಂಘಟನೆ ಮಾಡೋದು. 1896ರಲ್ಲಿ ಮೊದಲಿನ ಒಂದು ಆಧುನಿಕ ಒಲಿಂಪಿಕ್ಗಳು ನಡೀತವೆ. ಆದರೆ 1894ರಲ್ಲಿ ಏನು ಮಾಡ್ತಾರೆ, ಫ್ರೆಂಚ್ ಕ್ರೀಡಾ ಒಕ್ಕೂಟದ ಪರವಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ಒಂದು ಕಾಂಗ್ರೆಸ್ ಸಭೆಯಲ್ಲಿ ಏನು ಮಾಡ್ತಾರೆ, ಇವರು ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾರೆ. ಈ ರೀತಿ ಮಾಡಬೇಕಂತ ಇದ್ದೀವಿ ಅಂತೇಳಿ ಒಪ್ಪಿಗೆ ಕೇಳ್ತಾರೆ. ಆದರೆ ನಡೆದಿರೋದು 1896ರಲ್ಲಿ. ಕ್ಯೂಬರ್ಟಿನ್ ಅವರಿಗೆ ಕ್ರೀಡೆಗಳ ಸಂಘಟನೆಗಾಗಿ ಗ್ರೀಕ್ ಸರ್ಕಾರ ನೀಡಿದ ಆರ್ಥಿಕ ನೆರವು ಸಾಲಲ್ಲ. ಆವಾಗ ಸಾಲದೆ ಹೋದಾಗ ಏನು ಮಾಡ್ತಾರೆ ಅನ್ನೋದ್ರು, ಅಲೆಕ್ಸಾಂಡ್ರಿಯಾದ ಅರಬ್ಬಿ ವರ್ತಕನಾದಂತಹ ಜಾರ್ಜೆ ಎವರೆಫ್ ಎಂಬುವವರು ಕ್ರೀಡೆಗಳ ಸಂಘಟನೆ ಮತ್ತು ಕ್ರೀಡಾಂಗಣವನ್ನು ಕಟ್ಟಲಿಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ. ಏನು ಮಾಡಿತ್ತು ಅವಾಗ ಕ್ಯೂಬರ್ಟಿನ್ ಅವರಿಗೆ ಗ್ರೀಕ್ ಸರ್ಕಾರ ಏನು ನೀವು ಮಾಡಿನ ಕೊಡ್ತೀನಿ ಅಂತ ಹೇಳಿದ್ದು. ಆದರೆ ಅದು ಅವ್ರು ಕೊಟ್ಟಂತಹ ಅಮೌಂಟು ಆರ್ಥಿಕ ನೆರವೇನಾಗಿರೋ ಅದಕ್ಕೆ ಸಾಕಾಗೋದಿಲ್ಲ. ಅವ್ರಿಗೆ ಸಾಕಾಗಲ್ಲದೆ ಇದ್ದಾಗ ಅವ್ರು ಏನು ಮಾಡ್ತಾರೆ, ಅಲೆಕ್ಸಾಂಡ್ರಿಯಾದ ಅರಬ್ಬಿ ವರ್ತಕನಾದಂತಹ ಜಾರ್ಜೆ ಎವರೆಫ್ ಅವರ ಕ್ರೀಡೆಗಳ ಸಂಘಟನೆ ಹಾಗೂ ಕ್ರೀಡಾಂಗಣವನ್ನು ಕಟ್ಟಲಿಕ್ಕೆ ಅವರು ಸಂಪೂರ್ಣ ಸಹಕಾರವನ್ನು ಪಡ್ಕೊಳ್ತಾರೆ. ಇವರು ಕ್ಯೂಬರ್ಟಿನ್ ರವರ ಪ್ರಯತ್ನದಿಂದ 1896ರಲ್ಲಿ ಅಥೆನ್ಸ್ನ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡ್ತಾರೆ. ಕೇವಲ 9 ಸ್ಪರ್ಧೆಗಳಿರ್ತವೆ. ನೋಡ್ರಿ, ಅವಾಗ ಎಷ್ಟು ಸ್ಪರ್ಧೆಗಳಿದ್ದವು? 9 ಸ್ಪರ್ಧೆಗಳಲ್ಲಿ 13 ದೇಶಗಳಿದ್ದವು. 9 ಸ್ಪರ್ಧೆಗಳಿದ್ದವು. ಅದರಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅಂದರೆ 13 ಜನ ಏನು ಮಾಡ್ತಾರೆ, ಭಾಗವಹಿಸ್ತಾರೆ. ಆದ್ದರಿಂದ ಇವರನ್ನು ನಾವು ಏನಂತ ಕರಿತೀವಿ ಅಂತಂದರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಪಿತಾಮಹ ಅಂತೇಳಿ ಕರಿತೀವಿ. ಕ್ರೀಡೆಗಳ ಮೇಲ್ವಿಚಾರಣೆಗಾಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ ಸಮಿತಿಯ ಕಚೇರಿಯನ್ನು 1894ರಲ್ಲಿ ಸ್ಥಾಪಿಸ್ತಾರೆ. ಏನು ಮಾಡ್ತಾರೆ, ಕ್ರೀಡೆಗಳ ಮೇಲ್ವಿಚಾರಣೆ ಮಾಡಬೇಕಂತೇಳಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಏನು ಮಾಡ್ತಾರೆ, ಇವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಲಿಂಪಿಕ್ ಸಮಿತಿಯ ಕಚೇರಿಯನ್ನು 1894ರಲ್ಲಿ ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡಿದ್ರು? ಸ್ವಿಟ್ಜರ್ಲ್ಯಾಂಡ್ನಲ್ಲಿ. 1896ರಿಂದ 1925ರವರೆಗೆ ಇವರು 1896 1925ವರೆಗಿನ ಅಧ್ಯಕ್ಷರಾಗಿದ್ದಾರಲ್ಲ, ಇವರು ಅಧ್ಯಕ್ಷರಾದಾಗೆ ಆ ಟೈಮಲ್ಲಿ ಏನು ಮಾಡ್ತಾರೆ, ಕ್ರೀಡೆಗಳ ಸಂಘಟನಾ ನಿಯಮಗಳು, ಧ್ವಜ, ಕಪ್ಪು, ಘೋಷಣೆ ಮುಂತಾದವುಗಳನ್ನು ಏನು ಮಾಡ್ತಾರೆ, ಇವರ ಕಾಲದಲ್ಲಿ ನಿರೂಪಣೆ ಮಾಡ್ತಾರೆ. ಇವರಿಂದಲೇ 6, 12, 13ನೇ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಅಂದರೆ 6ನೇದು 1916, 1940, 1944. ಏಕೆಂದರೆ ಇಲ್ಲೆಲ್ಲ 1ನೇ ಮತ್ತು 2ನೇ ಮಾಡಿದ ಕಾರಣ ಈ ಒಂದು 6ನೇದು 12, 13ನೇ ಒಲಿಂಪಿಕ್ ಕ್ರೀಡೆಗಳು ನಡೀಲಿಲ್ಲ. 1894ರಲ್ಲಿ ಸ್ಥಾಪನೆಯಾದಂಥ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಅಧ್ಯಕ್ಷರು ಯಾರಂದರೆ ಗ್ರೀಸ್ನ ಡೆಯಟ್ರಿಯನ್ ವಿಕಿಲಸ್. ಗ್ರೀಸ್ನ ಡೆಯಟ್ರಿಯನ್ ವಿಕಿಲಸ್ ಅವರು ಇದರ ಅಧ್ಯಕ್ಷರಾಗಿದ್ದರು. 1894ರಲ್ಲಿ ಸ್ಥಾಪನೆಯಾದಾಗ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಯಾರಿದ್ದರು ಅಂತ ಕೇಳ್ತಾರೆ. ಅದು ಗ್ರೀಸ್ನ ಡೆಯಟ್ರಿಯಸ್ ವಿಕಿಲಸ್. ಈಗ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ನಿಯಂತ್ರಣ ಸಮಿತಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ IOC ಅಂತ ಕರಿತೀವಿ. 1984 ಜೂನ್ 20ರಂದು ಪ್ಯಾರಿಸ್ನ ಕಾಂಗ್ರೆಸ್ ಸಮಿತಿಗೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೆಲವೊಂದು ಷರತ್ತುಗಳೊಂದಿಗೆ ಕ್ರೀಡೆಗಳನ್ನು ನಿಯಂತ್ರಿಸುವಂತಹ ಜವಾಬ್ದಾರಿಯನ್ನು ನೀಡುತ್ತದೆ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ನಿಯಂತ್ರಣ ಸಮಿತಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ IOC, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತೇಳಿ ಕರಿತೀವಿ. 1984 ಜೂನ್ 20ರಂದು ಪ್ಯಾರಿಸ್ನ ಕಾಂಗ್ರೆಸ್ ಸಮಿತಿಗೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಒಂದು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೆಲವೊಂದು ಷರತ್ತುಗಳೊಂದಿಗೆ ಕ್ರೀಡೆಗಳನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ಇದು ನೀಡ್ತೈತಿ. ಯಾವುದು? IOC. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯತ್ವ ಹಾಗೂ ಪ್ರತಿನಿಧಿಗಳು ಯಾರೆಂದರೆ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಸ್ತಿತ್ವದಲ್ಲಿರುವಂಥ ಪ್ರತಿಯೊಂದು ರಾಷ್ಟ್ರದಿಂದ ಒಬ್ಬ ಸದಸ್ಯರನ್ನು ಸಮಿತಿಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡಲಾಗ್ತೈತಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯತ್ವ ಮತ್ತು ಪ್ರತಿನಿಧಿಗಳು ಯಾರಂದರೆ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಸ್ತಿತ್ವದಲ್ಲಿರುವಂತಹ ಪ್ರತಿಯೊಂದು ರಾಷ್ಟ್ರದಿಂದ ಒಬ್ಬ ಸದಸ್ಯನನ್ನು ಸಮಿತಿಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಾರೆ. ಹಾಗೂ 40 ಅಂತಾರಾಷ್ಟ್ರೀಯ ಕ್ರೀಡಾ ಮಂಡಳಿಗಳಿಂದ ಅದೇ ರೀತಿ ವಿಶ್ವದ 5 ಖಂಡಗಳಿಂದ 95 ಸದಸ್ಯರನ್ನು ಹೊಂದಿರ್ತಾರೆ. ಪ್ರತಿಯೊಂದು ರಾಷ್ಟ್ರದಿಂದ ಒಬ್ಬ ಸದಸ್ಯರನ್ನು ಸಮಿತಿಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಾರೆ. ಹಾಗೂ 40 ಅಂತಾರಾಷ್ಟ್ರೀಯ ಕ್ರೀಡಾ ಮಂಡಳಿಗಳಿಂದ
40 ಅಂತಾರಾಷ್ಟ್ರೀಯ ಕ್ರೀಡಾ ಮಂಡಳಿಗಳಿಂದ, ಅದೇ ರೀತಿ ವಿಶ್ವದ 5 ಖಂಡಗಳಿಂದ 95 ಸದಸ್ಯರನ್ನದು ಹೊಂದಿರ್ತೈತಿ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ನಿಯಂತ್ರಣ ಸಮಿತಿಯಲ್ಲಿ ವಿಶೇಷವಾಗಿ ಒಂದು ಕಾರ್ಯಕಾರಿ ಸಮಿತಿ ಇರ್ತೈತೆ. ಈ ಸಮಿತಿಯು ಒಬ್ಬ ಅಧ್ಯಕ್ಷರು, 4 ಜನ ಉಪಾಧ್ಯಕ್ಷರನ್ನು ಹೊಂದಿರ್ತೈತೆ. ಒಬ್ಬ ಗೌರವ ಕಾರ್ಯದರ್ಶಿ, 5 ಜನ ಸದಸ್ಯರನ್ನೊಳಗೊಂಡ ಒಟ್ಟು 11 ಜನ ಇರ್ತಾರೆ. ಇನ್ನು ಒಬ್ಬ ಅಧ್ಯಕ್ಷ, 4 ಜನ ಉಪಾಧ್ಯಕ್ಷ, ಒಬ್ಬರು ಗೌರವ ಕಾರ್ಯದರ್ಶಿ ಮತ್ತು 5 ಜನ ಸದಸ್ಯರು ಇಷ್ಟು ಜನ ಆದರೂ ಒಟ್ಟು 11 ಜನ ಏನು ಮಾಡ್ತಾರೆ, ಈ ಒಂದು ಜನರ ಸಮಿತಿ ಇದರಲ್ಲಿ ಇರ್ತೈತೆ. ಈ ಸಮಿತಿಯ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಿರ್ತೈತಿ? ಅಧ್ಯಕ್ಷರದು 8 ವರ್ಷ ಇರ್ತೈತಿ. ಉಪಾಧ್ಯಕ್ಷರ ಅಧಿಕಾರಾವಧಿ ಎಷ್ಟಿರ್ತೈತಿ ಅಂದರೆ 4 ವರ್ಷ ಇರ್ತೈತಿ. ಈ ಅವಧಿಯ ನಂತರ ಅಭಿರುಚಿ ಇದ್ದರೆ ಮತ್ತೆ ಪುನಃ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವರೇನಾಗಿರ್ತಾರೆ, ಅರ್ಹರಾಗಿರ್ತಾರೆ. ಹಾಗಾದರೆ ಇವ್ರ ಕಾರ್ಯಗಳೇನು, ಏನು ಕೆಲಸ ಮಾಡ್ತಾರೆ ಇವರು ಅಂದರೆ, ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸಂಘಟನಾ ನಿಯಮಗಳನ್ನು ರಚಿಸುವುದು, ಬದಲಾವಣೆ ಮಾಡುವುದು ಇವರ ಕೆಲಸ ಆಗಿರ್ತೈತೆ. ಮತ್ತೆ ಏನು ಮಾಡ್ತಾರೆ ಅಂದರೆ, ಇವರು ಕ್ರೀಡೆಗಳ ಸಂಘಟನೆ ಮಾಡ್ತಾರೆ, ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸ್ಥಳವನ್ನು ನಿರ್ಧಾರ ಮಾಡ್ತಾರೆ, ಮುಂಬರುವ ಒಲಿಂಪಿಕ್ ಕ್ರೀಡೆಗಳ ಕಾರ್ಯಕ್ರಮದ ಪೂರ್ವ ನಿರೂಪಣೆ ಮಾಡ್ತಾರೆ, ರಾಷ್ಟ್ರದ ವರಿಷ್ಠ ಅಧಿಕಾರಿಗಳಾದಂತಹ ಅಧ್ಯಕ್ಷ, ಪ್ರಧಾನಮಂತ್ರಿಯವರಿಗೆ ನೀಡುವ ಸಮಾನವಾದಂತಹ ಗೌರವವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಧ್ಯಕ್ಷರಿಗೆ ನೀಡ್ತೀವಿ. ಎಲ್ಲ ಸಂದರ್ಭಗಳಲ್ಲಿ ಅವ್ರಿಗೆ ಏನು ಮಾಡ್ತೀವಿ ಅಂದರೆ, ರಾಷ್ಟ್ರದ ಪ್ರಧಾನಿ ಮತ್ತು ಅಧ್ಯಕ್ಷರಿಗೆ ಏನು ಅವಕಾಶ ನೀಡ್ತೀವಿ, ಏನು ಮರ್ಯಾದೆ ಕೊಡ್ತೀವೋ ಆ ಒಂದು ಅರ್ಹತೆ ಇವರಿಗೂ ಕೂಡ ಕೊಡ್ತೀವಿ. ಗೌರವ ಕಾರ್ಯದರ್ಶಿಗಳು ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾರೆ. ನೋಡಿರಿ, ರಾಷ್ಟ್ರದ ವರಿಷ್ಠ ಅಧಿಕಾರಿಗಳಾದ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿಯವರಿಗೆ ನೀಡುವ ಸಮಾನವಾದಂತಹ ಗೌರವವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಎಲ್ಲ ಸಂದರ್ಭಗಳಲ್ಲಿಯೂ ಪಡೆಯುವರು. ಎಲ್ಲ ಸಂದರ್ಭಗಳಲ್ಲಿ ಅವ್ರದ್ದು ಒಂದು ಸ್ಥಾನಮಾನ ಪಡ್ಕೋತಾರೆ ಅಂತ ಅರ್ಥ. ಗೌರವ ಕಾರ್ಯದರ್ಶಿಗಳು ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ, ಸ್ವಿಟ್ಜರ್ಲ್ಯಾಂಡಿನ ಲಾಸೇನಿಯಾದಲ್ಲಿ ಇದೆ. ಎಷ್ಟಕ್ಕೆ ಸ್ಥಾಪನೆ ಆಯ್ತು ಅಂದರೆ 1894ರಲ್ಲಿ ಸ್ಥಾಪನೆ ಆಗ್ತದೆ. ಈಗ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸ್ಪರ್ಧೆಗಳು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು, ಚಳಿಗಾಲದ ಒಲಿಂಪಿಕ್ ಕ್ರೀಡೆಗಳನ್ನು ಮಾಡ್ತೀವಿ ಅಂದರೆ ವಿಂಟರ್ ಅಂತ ಕರಿತೀವಿ. ಸಮ್ಮರ್ ಒಲಿಂಪಿಕ್ಸ್ ಕ್ರೀಡೆಗಳು ಅಂದರೆ ಬೇಸಿಗೆ ಒಲಿಂಪಿಕ್ಗಳು. ಪ್ಯಾರಾ ಒಲಿಂಪಿಕ್ ಕ್ರೀಡೆಗಳು ಅಂದರೆ ಅಂಗವಿಕಲ. 3 ಭಾಗಗಳಾಗಿ ಮಾಡ್ತೀವಿ. ಇವುಗಳ ಸಂಘಟನೆ ಮಾಡುವ ಸ್ಪರ್ಧೆಗಳನ್ನು ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಜೊತೆ ಚರ್ಚಿಸಿ ನಿರ್ಧಾರ ಮಾಡ್ತೈತೆ. ವಿಶ್ವದ ಅತಿ ಹೆಚ್ಚು ರಾಷ್ಟ್ರಗಳನ್ನು ಸಂಘಟನೆಯಾಗುತ್ತಿರುವ ಸ್ಪರ್ಧೆಗಳನ್ನು ಮಾತ್ರ ಒಲಿಂಪಿಕ್ ಕ್ರೀಡೆಗಳಲ್ಲಿ ಸೇರ್ಪಡೆ ಆಗ್ತಾರೆ. ಏನು ಮಾಡ್ತಾರೆ ನೋಡ್ರಿ, ಒಟ್ಟು ಎಷ್ಟು ಭಾಗಗಳಾಗಿ ಮಾಡ್ತೀವಿ? 3 ಭಾಗಗಳಾಗಿ ಮಾಡ್ತೀವಿ. ಅವು 3 ಭಾಗಗಳ ಸಂಘಟನೆ ಮಾಡುವ ಸ್ಥಳಗಳನ್ನು ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಜೊತೆ ಏನು ಮಾಡಿ ಚರ್ಚಿಸಿ ನಿರ್ಧರಿಸ್ತೀವಿ ಎಲ್ಲಿ ನಡೆಸಬೇಕು ಅಂತೇಳಿ. ವಿಶ್ವದ ಅತಿ ಹೆಚ್ಚು ರಾಷ್ಟ್ರಗಳಲ್ಲಿ ಸಂಘಟನೆಯಾಗುತ್ತಿರುವ ಸ್ಪರ್ಧೆಗಳನ್ನು ಮಾತ್ರ ಒಲಿಂಪಿಕ್ ಕ್ರೀಡೆಯಲ್ಲಿ ಸೇರ್ಪಡೆಗೊಳ್ತವೆ. ಅಂದರೆ ಒಲಿಂಪಿಕ್ ಕ್ರೀಡೆಗಳಲ್ಲಿ ಯಾವುದೇ ಪುರುಷರ ಸ್ಪರ್ಧೆಯನ್ನು ಸೇರ್ಪಡೆ ಮಾಡಬೇಕಾದರೆ ಅಂತಹ ಸ್ಪರ್ಧೆ ಕಡಿಮೆ ಅಂದ್ರೂ ಕೂಡ ಕನಿಷ್ಠವಾಗಿ ವಿಶ್ವದ 75 ರಾಷ್ಟ್ರಗಳಲ್ಲಿ, ವಿಶ್ವದ 4 ಖಂಡಗಳಲ್ಲಿ 75 ರಾಷ್ಟ್ರಗಳಲ್ಲಿ ಪ್ರಚಲಿತದಲ್ಲಿರಬೇಕು. 4 ಖಂಡಗಳಲ್ಲಿ ಜನಪ್ರಿಯವಾಗಿರಬೇಕು. 75 ರಾಷ್ಟ್ರಗಳಲ್ಲಿ ಜನಪ್ರಿಯವಾಗಿರಬೇಕು. ಖಂಡ ಕೇಳಿದರೆ 4 ಖಂಡಗಳಲ್ಲಿ ಜನಪ್ರಿಯವಾಗಿರಬೇಕು. ಇದು ಪುರುಷರದಾಯಿತು. ಏನಾದರೂ ಸ್ತ್ರೀಯರ ಒಂದು ಸ್ಪರ್ಧೆಗೆ ಸೇರ್ಪಡೆ ಮಾಡ್ತಿದ್ವಿ ಅಂದರೆ ಕನಿಷ್ಠ ಆದರೂ ಅದು 40 ರಾಷ್ಟ್ರಗಳಲ್ಲಿ ಪ್ರಚಲಿತದಲ್ಲಿರಬೇಕು. ವಿಶ್ವದ 4 ಖಂಡಗಳಲ್ಲಿ ಅದು ಜನಪ್ರಿಯತೆಯನ್ನು ಗಳಿಸಿರಬೇಕು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳಿಗೆ ಅರ್ಹತಾ ನಿಯಮಗಳು. ಏನು ಅರ್ಹತಾ ನಿಯಮಗಳಿದೆ ನೋಡಿರಿ. ಭಾಗವಹಿಸುವ ಪ್ರತಿಯೊಬ್ಬರೂ ಹವ್ಯಾಸಿ ಕ್ರೀಡಾಪಟು ಆಗಿರಬೇಕು. ಅಲ್ಲಿ ಕೂಡ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ಅಲ್ಲಿಯೂ ಕೂಡ ಅವರು ಹವ್ಯಾಸಿ ಕ್ರೀಡಾಪಟುಗಳೇ ಆಗಿರಬೇಕು. ಹಾಗೂ ಇದಕ್ಕೆ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯಿಂದ ಪ್ರಮಾಣ ಪತ್ರವನ್ನು ಒದಗಿಸಬೇಕು. ಇದರ ಜೊತೆಯಲ್ಲಿ ಕ್ರೀಡಾಪಟು ವೈಯಕ್ತಿಕ ಘೋಷಣೆ ಕೂಡ ಮಾಡಬೇಕು. ಮಾದಕ ಅಂಶದ ಸೇವನೆ ನಿಷೇಧಿಸಲಾಗಿದೆ. ಅಲ್ಲಿ ಕೂಡ ಹಾಗೆ ಇತ್ತು. ಕ್ರೀಡಾಪಟುಗಳಿಗೆ ವಯೋಮಿತಿಯ ನಿರ್ಬಂಧ ಇರುವುದಿಲ್ಲ. ಇಲ್ಲಿ ಯಾವುದೇ ರೀತಿ ವಯಸ್ಸಿನ ನಿರ್ಬಂಧ ಇರೋದಿಲ್ಲ. ಒಮ್ಮೆ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸಿದರೆ ಮುಂಬರುವ ಒಲಿಂಪಿಕ್ ಕ್ರೀಡೆಗಳಲ್ಲಿ ಬೇರೊಂದು ರಾಷ್ಟ್ರವನ್ನು ಪ್ರತಿನಿಧಿಸುವಂತಿಲ್ಲ. ಈ ವರ್ಷ ನಮ್ಮ ದೇಶದಿಂದ ಭಾಗವಹಿಸಿದ್ದೀವಿ ಅಂತಂದರೆ ಮುಂದಿನ ವರ್ಷ ನಮ್ಮ ದೇಶದಿಂದಲೇ ಭಾಗವಹಿಸಬೇಕು. ಅದು ಬಿಟ್ಟು ಈ ವರ್ಷ ಭಾರತ ಭಾಗವಹಿಸಿ ನೆಕ್ಸ್ಟ್ ವರ್ಷ ಅಮೇರಿಕಾದಿಂದ ಭಾಗವಹಿಸ್ತೀವಿ ಅಂದರೆ ಹಂಗಿಲ್ಲ. ಒಂದು ವರ್ಷ ಒಂದು ರಾಷ್ಟ್ರದಿಂದ ಪ್ರತಿನಿಧಿಸಿ ಅಂದರೆ ಮತ್ತೆ ಅದೇ ರಾಷ್ಟ್ರದಿಂದ ನೀವು ಪ್ರತಿನಿಧಿಸಬೇಕು, ಬೇರೆ ಒಂದು ರಾಷ್ಟ್ರದಿಂದ ಬರಲ್ಲ. ಒಮ್ಮೆ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸಿದರೆ ಮುಂಬರುವ ಒಲಿಂಪಿಕ್ ಕ್ರೀಡೆಗಳಿಗೆ ಬೇರೊಂದು ರಾಷ್ಟ್ರವನ್ನು ಪ್ರತಿನಿಧಿಸುವಂತಿಲ್ಲ. ಕ್ರೀಡಾಪಟುಗಳು ಜಾತಿ, ಧರ್ಮ, ವರ್ಣ ಭೇದಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ತಾವು ಪ್ರತಿನಿಧಿಸುವ ರಾಷ್ಟ್ರದ ಬಾಂಧವ್ಯವನ್ನು ಹೊಂದಿರಬೇಕು. ಇಂಪಾರ್ಟೆಂಟ್ ಇದು. ನಾವು ಯಾವ ರಾಷ್ಟ್ರದಿಂದ ಭಾಗವಹಿಸಿದ ಆ ರಾಷ್ಟ್ರದ ಪ್ರೀತಿ ವಿಶ್ವಾಸ ನಮಗೆ ಇರಬೇಕು.
ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸ್ಥಳ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಯುವಂತಹ ಸ್ಥಳವನ್ನು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರ ಒಂದು ಮತಗಳ ಸಂಖ್ಯೆಗಳ ಮೇಲೆ ನಿರ್ಧಾರ ಮಾಡ್ತೀವಿ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಯುವ ಸ್ಥಳವನ್ನು ಹೇಗೆ ನಿರ್ಧಾರ ಮಾಡ್ತೀವಿ ಅಂದರೆ, ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರ ಮತಗಳ ಒಂದು ಸಂಖ್ಯೆಗಳ ಆಧಾರದ ಮೇಲೆ ಯಾವ ಪ್ಲೇಸಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀವಿ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸಂಘಟನೆ ಯಾವ ರೀತಿ ಮಾಡ್ತೀವಿ ಅಂದರೆ, ಸಾಮಾನ್ಯವಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಅವಧಿ ಎಷ್ಟು ದಿನ ಇರ್ತದೆ ಅಂದರೆ 16 ದಿನಗಳವರೆಗೆ ಇರ್ತೈತಿ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನು ಮುಖ್ಯವಾಗಿ 2 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ರಾರಂಭೋತ್ಸವ, ಇನ್ನೊಂದು ಮುಕ್ತಾಯದ ಸಮಾರಂಭ. ಪ್ರಾರಂಭೋತ್ಸವ ಯಾವ ರೀತಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ರಿ, ಯಾವ ರಾಷ್ಟ್ರ ಕ್ರೀಡಾಕೂಟವನ್ನು ಸಂಘಟನೆ ಮಾಡುತ್ತದೆಯೋ ಆ ರಾಷ್ಟ್ರದ ವರಿಷ್ಠ ಅಧಿಕಾರಿಗಳು ಯಾರಂದರೆ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿಗಳು ಕ್ರೀಡೆಗಳನ್ನು ಉದ್ಘಾಟನೆ ಮಾಡ್ತಾರೆ. ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿಗಳು ಕ್ರೀಡೆಗಳನ್ನು ಉದ್ಘಾಟಿಸುವರು. ಸಂಘಟನಾ ರಾಷ್ಟ್ರದ ರಾಷ್ಟ್ರಗೀತೆಯನ್ನು ನಡೆಸ್ತಾರೆ. ಅವ್ರ ದೇಶದ ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಕ್ರೀಡಾಕೂಟದ ಉದ್ಘಾಟಕರು ಕ್ರೀಡಾಕೂಟದ ವಂದನೆಗಳನ್ನು ಸ್ವೀಕರಿಸ್ತಾರೆ. ಯಾರು ಉದ್ಘಾಟನೆ ಮಾಡಿದರೆ ವಂದನೆಗಳನ್ನು ಸ್ವೀಕಾರ ಮಾಡ್ತಾರೆ. ಕ್ರೀಡಾಪಟುಗಳು ಮತ್ತು ಕ್ರೀಡಾಧಿಕಾರಿಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ. ಈ ಪಥಸಂಚಲನದಲ್ಲಿ ಅತಿ ಮುಂದಿರುವ ತಂಡ ಯಾವುದಂದರೆ ಗ್ರೀಕ್ ದೇಶವಾಗಿರ್ತೈತಿ. ಯಾಕೆಂದರೆ ಪ್ರತಿಯೊಂದು ರಾಷ್ಟ್ರದ ನಡೆದರೂ ಕೂಡ ಗ್ರೀಕ್ ದೇಶನೇ ಮುಂದೆ, ಯಾಕಂದರೆ ಫಸ್ಟ್ ಅಲ್ಲಿಂದ ಹುಟ್ಟುಕೊಳ್ಳೋದಿಲ್ಲ, ಹಾಗಾಗಿ ಆ ದೇಶ ಏನಿರ್ತದೆ ಮುಂದಿರ್ತೈತೆ. ಕೊನೆಯಲ್ಲಿ ಯಾವುದು ಇರ್ತದೆ ಅಂತಂದರೆ, ಕೊನೆಯಲ್ಲಿ ಪಥಸಂಚಲನದ ಕೊನೆಯಲ್ಲಿ ರಾಷ್ಟ್ರ ಅತಿಥೇಯ ರಾಷ್ಟ್ರ ಆಗಿರ್ತದೆ. ಯಾವ ರಾಷ್ಟ್ರ ಹಮ್ಮಿಕೊಂಡಿರ್ತದೆ ಆ ರಾಷ್ಟ್ರ ಕೊನೆಯಲ್ಲಿ ಇರ್ತೈತೆ, ಮತ್ತು ಬೇರೆವೆಲ್ಲ ಮಧ್ಯದಾಗಿರ್ತವೆ. ಸಂಘಟನಾ ರಾಷ್ಟ್ರದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ NOC ಅಂತ ಕರಿತೀವಿ. ಇದರ ಅಧ್ಯಕ್ಷರು ಕ್ರೀಡಾಕೂಟದ ಉದ್ಘಾಟಕರನ್ನು ಕ್ರೀಡೆಗಳನ್ನು ಉದ್ಘಾಟಿಸಬೇಕೆಂದು ಕೇಳ್ಕೊಳ್ತಾರೆ. ಏನು ಮಾಡ್ತಾರೆ, ಸಂಘಟನಾ ರಾಷ್ಟ್ರದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ, ಆ ಒಂದು ರಾಷ್ಟ್ರದಾಗೆ ಒಲಿಂಪಿಕ್ ಸಮಿತಿ ಇರ್ತೈತೆ. ಆ ಸಮಿತಿಯ ಅಧ್ಯಕ್ಷರು ಕ್ರೀಡಾಕೂಟದ ಉದ್ಘಾಟಕರನ್ನು ಕ್ರೀಡೆಗಳನ್ನು ಉದ್ಘಾಟಿಸಬೇಕು ಅಂತೇಳಿ ಕೇಳಿಕೊಂಡಾಗ ಉದ್ಘಾಟಕರು ಕ್ರೀಡಾಕೂಟವನ್ನು ಉದ್ಘಾಟಿಸ್ತಾರೆ. ಅವಾಗ ಈಗ ರಾಷ್ಟ್ರಪತಿ ಪ್ರಧಾನಮಂತ್ರಿಗೆ ನೀವು ಉದ್ಘಾಟನೆ ಮಾಡಿರಿ ಅಂತೇಳಿ ಕೇಳ್ಕೊಬೇಕು ಅವರು ಯಾರು ಈ ಒಂದು ಸಮಿತಿಯ ಅಧ್ಯಕ್ಷರು. ಕ್ರೀಡಾ ಜ್ಯೋತಿಯನ್ನು ಕ್ರೀಡಾಕೂಟದ ಅಧ್ಯಕ್ಷರಿಂದ ಒಲಿಂಪಿಕ್ ಕ್ರೀಡೆಗಳ ಧ್ವಜಾರೋಹಣ ನಡೀತೈತೆ. ಕ್ರೀಡಾಕೂಟದ ಅಧ್ಯಕ್ಷರು ಇರ್ತಾರಲ್ಲ ಅವ್ರೇನು ಮಾಡ್ತಾರೆ, ಒಲಿಂಪಿಕ್ ಕ್ರೀಡೆಗಳ ಧ್ವಜಾರೋಹಣ ಮಾಡ್ತಾರೆ. ಕ್ರೀಡಾ ಜ್ಯೋತಿಯನ್ನು ಸಂಘಟನಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಖ್ಯಾತಿ ಕ್ರೀಡಾಪಟುಗಳಿಂದ ಪ್ರತಿಜ್ಞೆ ಸ್ವೀಕಾರ. ಸಂಘಟನಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರತಿಭಾವಂತ ಕ್ರೀಡಾಪಟುವಿನಿಂದ ನಡೆಯುತ್ತದೆ. ಕ್ರೀಡಾ ಜ್ಯೋತಿ ಯಾರು ಸಂಘಟನೆ ಮಾಡ್ತಾರೋ ಆ ರಾಷ್ಟ್ರದ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂತಹ ಕ್ರೀಡಾಪಟುಗಳಿಂದ ಪ್ರತಿಜ್ಞೆ ಸ್ವೀಕಾರ. ಸಂಘಟನಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರತಿಭಾವಂತ ಕ್ರೀಡಾಪಟುವಿನಿಂದ ಮಾಡ್ತಾರೆ. ಅವರು ಏನು ಮಾಡ್ತಾರೆ, ಕ್ರೀಡಾ ಜ್ಯೋತಿಯನ್ನು ತೊಗೊಂಡು ಹೋಗ್ಲಿಕ್ಕೆ ಮತ್ತು ಇದು ಪ್ರತಿಜ್ಞೆ ಸ್ವೀಕಾರ ಮಾಡೋದು ಸಂಘಟನಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರತಿಭಾವಂತ ಕ್ರೀಡಾಪಟುವಿನಿಂದಲೇ ನಡೀತಾ ಇರ್ತೈತಿ. ಈಗ ಆರಂಭ ಮಾಡಿದ್ವಿ. ಮುಕ್ತಾಯ ಸಮಾರಂಭ ಹೆಂಗೆ ಮಾಡ್ತೀವಿ ನೋಡಿರಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಕ್ರೀಡಾ ಸಂಘಟಕರಿಗೆ, ಕ್ರೀಡಾಧಿಕಾರಿಗಳಿಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಏನೇನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಕ್ರೀಡಾ ಸಂಘಟಕರಿಗೆ ಮತ್ತು ಕ್ರೀಡಾಧಿಕಾರಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಮುಕ್ತಾಯದ ಒಂದು ಘೋಷಣೆಯನ್ನು ಇವರು ನೀಡ್ತಾರೆ. ನಂತರ ಮುಂದೆ 4 ವರ್ಷಗಳ ನಂತರ 4 ವರ್ಷಗಳು ನಡೀತದಲ್ಲ, ಮತ್ತೆ ಮುಂದೆ 4 ವರ್ಷಗಳ ನಂತರ ನಡೆಯುವ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಯುವಂಥ ಸ್ಥಳವನ್ನು ಅಲ್ಲಿ ಭೇಟಿಯಾಗೋಣ ಅಂಥೇಳಿ ಆಹ್ವಾನ ನೀಡ್ತಾರೆ. ಇದೇ ಸಂದರ್ಭದಲ್ಲಿ ಕ್ರೀಡೆಗಳ ಸಂಘಟನೆ ಮಾಡಿದ ರಾಷ್ಟ್ರದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ತಮ್ಮ ವಶದಲ್ಲಿದ್ದಂತಹ ಅಲಂಕೃತ ಸೇಟಿನ ಧ್ವಜವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಿಗೆ ಏನು ಮಾಡ್ತಾರೆ, ಒಪ್ಪಿಸ್ತಾರೆ. ಅವರ ಧ್ವಜವನ್ನು 4 ವರ್ಷಗಳ ನಂತರ ಒಲಿಂಪಿಕ್ ಕ್ರೀಡೆಗಳನ್ನು ಸಂಘಟನೆ ಮಾಡಲಿರುವಂಥ ರಾಷ್ಟ್ರದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಿಗೆ ಇವರೇನು ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ. ರಾಷ್ಟ್ರದ 4 ವರ್ಷಗಳ ಅವಧಿಯವರೆಗೆ ಅವರ ವಶದಲ್ಲಿರ್ತೈತಿ ಆ ಅಲಂಕೃತ ಸ್ಲೇಟಿನ ಧ್ವಜ. ಮುಂದಿನ ವರ್ಷ 4 ವರ್ಷ ಬಿಟ್ಟು ಯಾರನ್ನು ಮಾಡ್ತಾರೋ ಅವ್ರ ಹತ್ರನೇ ಈ ಧ್ವಜ ಇರ್ತದೆ ಅಂತ ಅರ್ಥ. ಈಗ ಸನ್ಮಾನ ಪದ್ಧತಿ ಹೆಂಗಿರ್ತದೆ ನೋಡಿರಿ, ಬಹುಮಾನ ಹೆಂಗೆ ಕೊಡ್ತಾರೆ ಅಂದ್ರೆ ನೋಡಿರಿ, ಮೊದಲ 3 ಸ್ಥಾನವನ್ನು ಪಡೆದುಕೊಂಡಂಥ ಕ್ರೀಡಾಪಟುಗಳು ವಿಜೇತದ ಒಂದು ಮೆಟ್ಟಲನ್ನು ಏರಲು ಅರ್ಹತೆಯನ್ನು ಪಡೆದುಕೊಂಡಿರ್ತಾರೆ. ಪ್ರಥಮ ಸ್ಥಾನ ಪಡೆದಂತಹ ಕ್ರೀಡಾಪಟು ಪ್ರಥಮ ಸ್ಥಾನ ಪಡೆದವರು ಮಧ್ಯದಲ್ಲಿರ್ತಾರೆ. ತೃತೀಯ ಸ್ಥಾನ ಪಡೆದವರು ಆತನ ಎಡ ಬಲದ ಮೆಟ್ಟಿಲಲ್ಲಿ ಇರ್ತಾರೆ.
ನಂತರ ತಕ್ಷಣ ವಿಜೇತ ಕ್ರೀಡಾಪಟುಗಳ ಧ್ವಜಾರೋಹಣ ಕಾರ್ಯ ನಡೀತೈತೆ. ನಿಲ್ಲಿಸಿದ ಮೇಲೆ ಅವ್ರು ತಕ್ಷಣ ಏನು ಮಾಡ್ತಾರೆ, ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತಾರೆ. ಧ್ವಜಾರೋಹಣ ಕಾರ್ಯ ನಡೆಯುವುದು ಜೊತೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಕ್ರೀಡಾಪಟುವಿನ ರಾಷ್ಟ್ರಗೀತೆಯನ್ನು ನುಡಿತಾರೆ. ಯಾರು ಪ್ರಥಮ ಸ್ಥಾನ ಪಡ್ಕೊಳ್ತಾರಲ್ಲ ಅವ್ರ ಜೊತೆಯಲ್ಲಿ ಏನು ಮಾಡ್ತಾರೆ ನೋಡಲಿ, ವಿಜೇತ ಕ್ರೀಡಾಪಟುಗಳ ಧ್ವಜಾರೋಹಣ ಕಾರ್ಯ ನಡೀತೈತೆ. ಜೊತೆಯಲ್ಲಿ ಪ್ರಥಮ ಸ್ಥಾನ ಯಾರು ಪಡೆದಿರ್ತಾರೋ ಅವರು ಪಡೆದಂತಹ ಅವ್ರದ್ದು ರಾಷ್ಟ್ರದ ಧ್ವಜವನ್ನು ಏನು ಮಾಡ್ತಾರೆ, ಅಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸ್ತಾರೆ. ಒಬ್ಬ ವ್ಯಕ್ತಿಗಾಗಿ ರಾಷ್ಟ್ರಗೀತೆಯನ್ನು ಯಾವಾಗ ನುಡಿಸ್ತೀವಿ ಅಂತ ಎಕ್ಸಾಮಲ್ಲಿ ಕೇಳಿದರೆ ಅದು ಕೇವಲ ಕ್ರೀಡೆಗಳಲ್ಲಿ ವಿಶೇಷ ಸಾಧನೆ ಮಾಡಿದಾಗ ಮಾತ್ರ ಆ ಒಂದು ಕ್ರೀಡಾಪಟುಗಳಿಗೆ ನಾವು ಏನು ಮಾಡ್ತೀವಿ, ರಾಷ್ಟ್ರಗೀತೆಯನ್ನು ನುಡಿಸ್ತೀವಿ. ನಂತರ ಓಲಿವ್ ಒಂದು ಮರದ ಎಲೆಗಳಿಂದ ಸಿದ್ಧಪಡಿಸಿದ ಕಿರೀಟವನ್ನು ಧರಿಸಿ ಸನ್ಮಾನ ಮಾಡ್ತೀವಿ. ಕಿರೀಟವನ್ನು ಯಾರೇ ಗಣ್ಯ ವ್ಯಕ್ತಿಗಳಿಂದ ಧರಿಸ್ಬೋದು. ಕಿರೀಟ ಯಾರು ಬೇಕಾದರೂ ಗಣ್ಯ ವ್ಯಕ್ತಿಗಳಿಂದ ನಾವು ಸಲ್ಲಿಸ್ಬೋದು. 4, 5, 6 ಸ್ಥಾನ ಪಡೆದುಕೊಂಡವರಿಗೆ ಕೇವಲ ಪ್ರಮಾಣ ಪತ್ರವನ್ನು ನೀಡ್ತೀವಿ. ಮತ್ತು 1, 2, 3ನೇ ಸ್ಥಾನ ಪಡ್ಕೊಂಡವ್ರಿಗೆ ಏನು ಮಾಡ್ತೀವಿ, ನಾವು ಚಿನ್ನ, ಬೆಳ್ಳಿ, ಕಂಚು ಅಂತೇಳಿ ಕೊಡ್ತೀವಿ. ಅಂತಿಮವಾಗಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಏನು ಮಾಡ್ತೀವಿ, ಭಾಗವಹಿಸಿದಂಥ ಒಂದು ಸವಿನೆನಪಿಗಾಗಿ ಸೆವಿನಾರ್ ಅನ್ನುವಂತಹ ಒಂದು ಪದಕಗಳನ್ನು ನೀಡ್ತೀವಿ. ಒಲಿಂಪಿಕ್ ಧ್ವಜಗಳು 2 ಪ್ರಕಾರದ ಧ್ವಜಗಳನ್ನು ಇದು ಹೊಂದಿರ್ತೈತಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯವರು ಉಪಯೋಗಿಸುವರು ಈ ಧ್ವಜಗಳನ್ನು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆದಾಗ ಹಾರಿಸುವಂತಹ ಧ್ವಜ ಒಂದು, ಇನ್ನೊಂದು ಅಲಂಕೃತ ಸ್ಲೇಟಿನ ಧ್ವಜ ಮಾತ್ರ ಅವರ ವಶದಲ್ಲಿರ್ತೈತೆ. ಇದು ಹಾರಿಸುವ ಧ್ವಜ ಇರೋದಿಲ್ಲ. ಒಲಿಂಪಿಕ್ ಕ್ರೀಡೆಗಳು ನಡೆದಾಗ ಹಾರಿಸುವಂಥ ಧ್ವಜ ನೋಡಿ, ಈ ಧ್ವಜ ಬೆಳೆದುಕೊಳ್ಳೋಣ. ಈ ಧ್ವಜವನ್ನು 1920ರ ಬೆಲ್ಜಿಯಂ ಅಂತ್ರಾಪದಲ್ಲಿ ನಡೆದಂಥ ಒಲಿಂಪಿಕ್ ಕ್ರೀಡೆಗಳಲ್ಲಿ ಬೆಳಕಿಗೆ ತರ್ತಾರೆ. 1920ರಲ್ಲಿ ಬೆಲ್ಜಿಯಂ ಅಂತ್ರಾಪದಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡೆಗಳಲ್ಲಿ ಇದನ್ನು ಬೆಳಕಿಗೆ ತರ್ತಾರೆ. ಈ ಧ್ವಜವು ಬಿಳಿ ಶಿಲ್ಕ ಬಟ್ಟೆಯಿಂದ ತಯಾರಿಸಿದಂತಹ ಶಾಂತಿಯ ಒಂದು ಸಂಕೇತ ಆಗಿರ್ತೈತೆ. ಈ ಧ್ವಜ ಬಿಳಿ ಶಿಲ್ಕ ಬಟ್ಟೆಯಿಂದ ತಯಾರಿಸಿದಂತಹ ಶಾಂತಿಯ ಸಂಕೇತ ಅಂತ ನಾವು ಕರಿತೀವಿ. ಯಾವುದು ಈ ಒಂದು ಧ್ವಜವು ಬಿಳಿ ಸಿಲ್ಕಿನಿಂದ ತಯಾರಿಸ್ತಾರಂಥ ಈ ಧ್ವಜ, ಅದು ಒಂದು ಶಾಂತಿಯ ಸಂಕೇತವಾಗಿ ನಾವು ಬಳಸ್ತೀವಿ. ಈ ಧ್ವಜವು 1914ರಲ್ಲಿ ರೂಪುಗೊಳ್ಳುತ್ತೈತೆ. 1914ರಲ್ಲಿ ರೂಪುಗೊಂಡು ಅಧಿಕೃತವಾಗಿ ಕ್ರೀಡೆಗಳು ನಡೆದಾಗ ಹಾರಿಸುವ ಉದ್ದೇಶದಿಂದ ಸ್ವೀಕೃತವಾಗಿದೆ. ಹಾರಿಸುವ ಧ್ವಜ ಎಷ್ಟಕ್ಕೆ ಸ್ಥಾಪನೆ ಆಗಬೇಕಂದ್ರೆ 1920ರಲ್ಲಿ. ಎಲ್ಲಿ ಅಂದರೆ ಬೆಲ್ಜಿಯಂನ ಅಂತ್ರಾಪದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಒಂದು ಒಲಿಂಪಿಕ್ ಕ್ರೀಡೆಗಳು ಏನು ಮಾಡ್ತಿರೋದು ಬೆಳಕಿಗೆ ತರ್ತಾರೆ. ಅಂತ್ರಾಪದಲ್ಲಿ ಎಲ್ಲಿ ಅಂದರೆ ಬೆಲ್ಜಿಯಂನ ಅಂತ್ರಾಪದಲ್ಲಿ ಜಾರಿಗೆ ತರ್ತಾರೆ. ಯಾವ ಬಣ್ಣದಿರ್ತೈತೆ ಈ ಧ್ವಜ ಅಂದರೆ ಬಿಳಿ ಶಿಲ್ಕ್ ಬಟ್ಟೆಯಿಂದ ಇರ್ತೈತೆ. ಇದು ಎದರ ಸಂಕೇತವಾಗಿದೆ ಅಂದರೆ ಶಾಂತಿಯ ಸಂಕೇತವಾಗಿದೆ ಇದು. ಈ ಧ್ವಜವು 1914ರಲ್ಲಿ ರೂಪುಗೊಂಡು ಅಧಿಕೃತವಾಗಿ ಕ್ರೀಡೆಗಳು ನಡೆದಾಗ ಹಾರಿಸುವ ಉದ್ದೇಶದಿಂದ ಏನಾಗಿದೆ ಇದನ್ನು ಸ್ವೀಕಾರ ಮಾಡಿಕೊಂಡಿದ್ದೀವಿ. ಈ ಧ್ವಜವು 3x2 ಮೀಟರ್. ನಮ್ಮ ರಾಷ್ಟ್ರಗೀತೆ ಕೂಡ 3:2 ಇದು 3x2 ಮೀಟರ್. ಇಲ್ಲಿ ಅನುಪಾತ ಬರಲ್ಲ, 3x2 ಮೀಟರ್. ಉದ್ದ 3 ಮೀಟರ್ ಆಗಿರ್ತೈತಿ, ಅಗಲ 2 ಮೀಟರ್ ಆಗಿರ್ತೈತಿ ಈ ಧ್ವಜ. ಈ ಧ್ವಜದ ಅಂಚಿನ ಗುಂಟ ಯಾವುದೇ ಪ್ರಕಾರದ ಬಾರ್ಡರ್ಗಳಿರೋದಿಲ್ಲ. ಈ ಧ್ವಜದ ಮಧ್ಯದಲ್ಲಿ ಒಂದರನ್ನೊಳಗೊಂಡು 5 ರಿಂಗ್ಗಳು ಇರ್ತವೆ. 5 ರಿಂಗ್ಗಳು ಬಣ್ಣಗಳನ್ನು ಸೂಚಿಸುತ್ತವೆ. ಒಂದು ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು ಬಣ್ಣಗಳನ್ನು ಸೂಚಿಸುತ್ತದೆ. ವೃತ್ತಗಳು ಅಥವಾ ಬಳೆಗಳು ಅಂತ ಕರಿತೀವಿ. ಬೇರೆ ಬೇರೆ ವಿಶ್ವದ 5 ಖಂಡಗಳಾದಂತಹ ಅಮೇರಿಕ, ಏಷ್ಯಾ, ಆಫ್ರಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾದ ಸಂಕೇತಗಳಾಗಿ ನಾವು ಬಳಸ್ತೀವಿ. ಪ್ರತಿನಿಧಿಸುವಿಕೆಯನ್ನು ಸೂಚಿಸುತ್ತದೆ. ಅಮೇರಿಕಾ, ಏಷ್ಯಾ, ಆಫ್ರಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ. ಈ ಚಿಹ್ನೆಯ ಕೆಳಗಡೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಉದ್ದೇಶವನ್ನು ವಿಶಿಷ್ಟ ಪದಗಳ ಮೂಲಕ ಏನು ಮಾಡ್ತೀವಿ, ನಾವು ಸಾದರಪಡಿಸ್ತೀವಿ. ಈ ಒಂದು ಚಿಹ್ನೆಯ ಕೆಳಗಡೆ ಏನು ಮಾಡ್ತೀವಿ, ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಉದ್ದೇಶವನ್ನು ವಿಶಿಷ್ಟ ಪದಗಳ ಮೂಲಕ ಏನು ಮಾಡ್ತೀವಿ, ನಾವು ಸಾದರಪಡಿಸ್ತೀವಿ. ಯಾವ ಪದಗಳು ಅಂತಂದರೆ, ಒಂದು CTS ಅಂದರೆ ಇನ್ನಷ್ಟು ವೇಗ. CTS ಅಂದರೆ ಇನ್ನಷ್ಟು ವೇಗ ಅಂತ ಅರ್ಥ, ಸ್ಪೀಡ್. ಅಲ್ಟಿಯಸ್ ಅಂದರೆ ಇನ್ನಷ್ಟು ಎತ್ತರ. ಆಮೇಲೆ ಪೋರ್ಟಿಯಸ್ ಅಂದರೆ ಇನ್ನಷ್ಟು ದೂರ ಅಥವಾ ಬಲ ಅಂತ ಅರ್ಥ. CTS, ಅಲ್ಟಿಯಸ್, ಪೋರ್ಟಿಯಸ್ ಅಂತೇಳಿ ಕೇಳ್ತಾರೆ.
ಇವುಗಳ ಸಾಧನೆ ಬರಬೇಕೆಂಬುದೇ ಈ ಕ್ರೀಡೆಯ ಧ್ಯೇಯವಾಗಿ ಆಗಿರ್ತೈತಿ. ಇವುಗಳ ಸಾಧನೆ ಅಂದರೆ ಈ ಥರ ಸಾಧನೆ ಮಾಡಬೇಕು, ಅತಿ ವೇಗವಾಗಿ, ಅತಿ ಎತ್ತರವಾಗಿ, ಅಷ್ಟು ದೂರ ಅಂದರೆ ಅಷ್ಟು ಬಲವಾಗಿ ನಡಬೇಕು, ಸಾಧನೆ ಮಾಡಬೇಕು. ಇವುಗಳ ಸಾಧನೆ ಬರಬೇಕೆಂಬುದು ಈ ಕ್ರೀಡೆಯ ಧ್ಯೇಯವಾಕ್ಯ ಆಗಿರ್ತೈತಿ. ಇದನ್ನು ಕ್ಯೂಬರ್ಟಿನ್ ಹಾಗೂ ಅವರ ಸ್ನೇಹಿತರಾದಂತಹ ಡ್ರೈಡೋನ್ ಅವರು ಶಿಕ್ಷಣದಲ್ಲಿ ಕ್ರೀಡೆಯ ಮಹತ್ವದ ಅರಿವು ಮೂಡಿಸುವ ಉದ್ದೇಶಕ್ಕಾಗಿ ಏನು ಮಾಡ್ತಾರೆ, ಸಾದರಪಡಿಸ್ತಾರೆ. ಈ ಧ್ವಜವು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಶಾಶ್ವತ ಆಸ್ತಿಯಾಗಿರ್ತೈತಿ. ಈ ಒಂದು ಧ್ವಜ ಏನಾಗಿರ್ತೈತಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಒಂದು ಶಾಶ್ವತ ಆಸ್ತಿಯಾಗಿರ್ತೈತಿ. ಯಾವುದು, ಹಾರಿಸುವಂಥ ಧ್ವಜ. ಒಲಿಂಪಿಕ್ ಕ್ರೀಡೆಗಳ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ಕ್ರೀಡೆಗಳ ಮುಕ್ತಾಯ ಸಮಾರಂಭದಲ್ಲಿ ಧ್ವಜ ಅವರೋಹಣದ ನಂತರ ಧ್ವಜವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯವರು ತಮ್ಮ ವಶದಲ್ಲಿ ಇಟ್ಕೊಳ್ತಾರೆ. ಈಗ ಅಲಂಕೃತ ಸ್ಲೇಟಿನ ಧ್ವಜ ನೋಡಿದ್ದು. ಈ ಧ್ವಜವನ್ನು ಬಿಳಿ ಸಿಲ್ಕ್ ಬಟ್ಟೆಯಿಂದ ಮಾಡಿರ್ತಾರೆ. ಇದನ್ನು ಕೂಡ ಇದ್ರ ವ್ಯತ್ಯಾಸ ಏನಾದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂದರೆ, ಈ ಧ್ವಜದ ಮಧ್ಯದಲ್ಲಿ ಯಾವುದೇ ಪ್ರಕಾರದ ಬಣ್ಣದ ವೃತ್ತ ಬಳೆಗಳಿರುವುದಿಲ್ಲ. 5 ವೃತ್ತಗಳು ಹಾಕ್ತಾರಲ್ಲ, ಈ ರೀತಿ ವೃತ್ತಗಳು ಈ ಒಂದು ಧ್ವಜದಲ್ಲಿ ಇರೋದಿಲ್ಲ. ಆದರೆ ಧ್ವಜದ ಅಂಚಿನ ಗುಂಟ ಏನು ಮಾಡ್ತಾರೆ, 5 ವಿವಿಧ ಬಣ್ಣದ ಬಾರ್ಡರ್ಗಳನ್ನು ಹಾಕ್ತಾರೆ. 5 ಬಣ್ಣದ ಬಾರ್ಡರ್ಗಳನ್ನು ಹಾಕ್ತಾರೆ. ಈ ಧ್ವಜವನ್ನು ಕ್ರೀಡೆಗಳು ನಡೆದಾಗ ಹಾರಿಸದೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಮುಕ್ತಾಯ ಸಮಾರಂಭದಲ್ಲಿ ಸದ್ಯದ ಒಲಿಂಪಿಕ್ ಕ್ರೀಡೆಗಳನ್ನು ಸಂಘಟನೆ ಮಾಡಿದ ರಾಷ್ಟ್ರದ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷನಿಂದ ಮುಂದೆ 4 ವರ್ಷಗಳ ನಂತರ ಸಂಘಟನೆ ಮಾಡಲಿರುವ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷನಿಗೆ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಅಧ್ಯಕ್ಷರು ಅವರನ್ನು ಹಸ್ತಾಂತರ ಮಾಡ್ತಾರೆ. ಅವ್ರ ಕೈಯಿಂದ ಇವರಿಗೆ ಕೊಡ್ತಾರೆ. ಈ ಧ್ವಜವು ಅವರ ವಶದಲ್ಲಿ ಮುಂದಿನ 4 ವರ್ಷ ಬರುವವರೆಗೂ ಅವರ ಹತ್ರನೇ ಇರ್ತೈತಿ. ಈಗ ಒಲಿಂಪಿಕ್ ಕ್ರೀಡಾ ಜ್ಯೋತಿ. ಒಲಿಂಪಿಕ್ ಕ್ರೀಡೆಗಳ ಉಗಮದ ಸ್ಥಾನವಾದಂತಹ ಗ್ರೀಕ್ ದೇಶದ ಒಲಿಂಪಿಯಾದಲ್ಲಿ ಜಿಯಸ್ ದೇವರ ಒಂದು ಗುಡಿಯ ಮುಂದೆ ಸೂರ್ಯನ ಕಿರಣಗಳ ಸಹಾಯದಿಂದ, ಇದರಿಂದ ದೀಪ ಇದು, ಸೂರ್ಯನ ಕಿರಣಗಳ ಸಹಾಯದಿಂದ ಹೊತ್ತಿಸಿದ ಒಲಿಂಪಿಕ್ ಜ್ಯೋತಿಯನ್ನು ವಿಶ್ವದ ಆಯಾ ರಾಷ್ಟ್ರಗಳ ಪ್ರತಿಭಾವಂತ ಒಂದು ಆಟಗಾರರ ಮೂಲಕ ಸಾಗಿಸುತ್ತಾ ಒಲಿಂಪಿಕ್ ಕ್ರೀಡೆಗಳ ಪ್ರಾರಂಭೋತ್ಸವಕ್ಕೆ ಕ್ರೀಡಾಂಗಣಕ್ಕೆ ಬಂದು ತಲುಪುವಂತೆ ಏನು ಮಾಡ್ತಾರೆ, ಸಂಘಟಕರು ವ್ಯವಸ್ಥೆ ಮಾಡ್ತಾರೆ. ಒಲಿಂಪಿಕ್ ಜ್ಯೋತಿಯನ್ನು ಸಾಗಿಸುವ ಮಧ್ಯದಲ್ಲಿ ಬರುವಂತಹ ರಾಷ್ಟ್ರಗಳು ತಮ್ಮ ರಾಷ್ಟ್ರದ ಪ್ರತಿಭಾವಂತ ಆಟಗಾರರಿಂದ ರಾಷ್ಟ್ರದ ಸರಹದ್ದಿನ ಪ್ರಾರಂಭದಿಂದ ಸರಹದ್ದು ಕೊನೆಗೊಳ್ಳುವವರೆಗೂ ಜ್ಯೋತಿಯನ್ನು ಸಾಗಿಸುವ ಕಾರ್ಯಕ್ಕೆ ನಿಯೋಜಿಸುತ್ತಾರೆ. ಕಾರ್ಯದ ಅಂತಿಮ ಘಟ್ಟದಲ್ಲಿ ಒಲಿಂಪಿಕ್ ಕ್ರೀಡೆಗಳನ್ನು ಸಂಘಟಿಸಿದ ರಾಷ್ಟ್ರದ ಪ್ರತಿಭಾವಂತ ಓಟಗಾರರು ಪಾಲ್ಗೊಂಡಿರ್ತಾರೆ. ಕೊನೆಯ ಘಟ್ಟದಲ್ಲಿ ಅಂದರೆ ಅಂತಿಮ ಘಟ್ಟದ ಲಾಸ್ಟ್ ಹಂತದಲ್ಲಿ ಏನು ಮಾಡ್ತಾರೆ, ಒಲಿಂಪಿಕ್ ಕ್ರೀಡೆಗಳ ಸಂಘಟಿಸ್ತಾರಲ್ಲ ಆ ಒಂದು ರಾಷ್ಟ್ರದ ಪ್ರತಿಭಾವಂತ ಒಂದು ಓಟಗಾರರು ಮಾಡ್ತಾರೆ, ಪಾಲ್ಗೊಳ್ತಾರೆ. ಮಧ್ಯದಲ್ಲಿ ಎಲ್ಲ ರಾಷ್ಟ್ರದ ಪಾಲ್ಗೊಳ್ತಾರೆ, ಕೊನೆಯಲ್ಲಿ ಮಾತ್ರ ಅವರು ಇರ್ತಾರೆ. 1936ರಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಜರ್ಮನಿಯ ಬರ್ಲಿನ್ ನಗರದಲ್ಲಿ ಜರುಗಿದಾಗ 1936ರಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಜರ್ಮನಿಯ ಬರ್ಲಿನ್ ನಗರದಲ್ಲಿ ಜರುಗಿದಾಗ ಪ್ರಪ್ರಥಮವಾಗಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ ಪದ್ಧತಿ ಯಾವಾಗ ಜಾರಿಗೆ ಬಂತಂದರೆ 1936 ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಜರ್ಮನಿಯ ಒಂದು ಬರ್ಲಿನ್ ನಗರದಲ್ಲಿ ಜರುಗಿದಾಗ ಪ್ರಪ್ರಥಮವಾಗಿ ಈ ಪದ್ಧತಿ ಜಾರಿಗೆ ಬರ್ತೈತಿ. ಇದರ ಉದ್ದೇಶ ಏನು ಅಂದರೆ, ಪ್ರಾಚೀನ ಒಲಿಂಪಿಕ್ ಗ್ರೀಕ್ ದೇಶಕ್ಕೆ ಮಾತ್ರ ಸೀಮಿತವಾಗಿದ್ದು ಆಧುನಿಕ ಒಲಿಂಪಿಕ್ ವಿವಿಧ ರಾಷ್ಟ್ರಗಳು ಭಾಗವಹಿಸುತ್ತಿರುವುದರಿಂದ ಗ್ರೀಕ್ ದೇಶದ ಮಹಾನ್ ಕಾಣಿಕೆಯನ್ನು ಜನರು ಮರೆಯಬಾರದು ಎಂಬ ಉದ್ದೇಶದಿಂದ ಹಾಗೂ ಗ್ರೀಕ್ ದೇಶದ ಒಲಿಂಪಿಯಾ ಸ್ಥಳದ ನೆನಪಿಗಾಗಿ ಶಾಶ್ವತವಾಗಿ ನಗರ ಮನದಲ್ಲಿ ಉಳಿಯಬೇಕೆಂಬ ಉದ್ದೇಶದಿಂದ ಯಾವುದೇ ದೇಶ ಸಂಘಟನೆ ಮಾಡಿದರೂ ಕೂಡ ಕ್ರೀಡಾ ಜ್ಯೋತಿಯನ್ನು ಮಾತ್ರ ಗ್ರೀಕ್ ದೇಶದ ಒಲಿಂಪಿಯಾದಲ್ಲಿನೇ ಹೊತ್ತಿಸ್ತಾರೆ. ಅವನ್ನು ಅಲ್ಲಿ ಹೊತ್ತಿಸಿ ವಿವಿಧ ರಾಷ್ಟ್ರಗಳ ಪ್ರತಿಭಾವಂತ ಓಟಗಾರರ ಮೂಲಕ ಸಾಗಿಸುತ್ತಾ ಕ್ರೀಡೆಗಳು ನಡೆಯುವಂತಹ ನಗರಕ್ಕೆ ಪ್ರಾರಂಭೋತ್ಸವದ ಸಂದರ್ಭಕ್ಕೆ ಸರಿಯಾಗಿ ಬಂದು ಏನು ಮಾಡ್ತಾರೆ, ತಲುಪುವ ವ್ಯವಸ್ಥೆಯನ್ನು ಮಾಡುವರೆಂಬ ಬರ್ಲಿನ್ ಒಲಿಂಪಿಕ್ನಲ್ಲಿ ಚರ್ಚಿಸಿ ಏನು ಮಾಡ್ತಾರೆ, ಇದನ್ನು ತೀರ್ಮಾನ ಮಾಡ್ತಾರೆ. ಏನಿದೆ ಅಂದರೆ ಅದು 1936ರಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳಲ್ಲಿ ಏನು ಮಾಡ್ತಾರೆ ಚರ್ಚೆ ಅಂದರೆ, ಜರ್ಮನಿಯ ಬರ್ಲಿನ್ ನಗರದಲ್ಲಿ ಜರುಗಿದಂತಹ ಪ್ರಥಮ ಈ ಒಂದು ಪದ್ಧತಿಯನ್ನು ಏನು ಮಾಡ್ತಾರೆ, ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯವನ್ನು ಜಾರಿಗೆ ತರ್ತಾರೆ. ಇದರ ಉದ್ದೇಶ ಏನಂದರೆ, ಪ್ರಾಚೀನ ಒಲಿಂಪಿಕ್ ಗ್ರೀಕ್ ದೇಶದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಪ್ರಾಚೀನ ಒಲಿಂಪಿಕ್ ಏನಾಗಿತ್ತು, ಗ್ರೀಕರಲ್ಲಿ ಆ ಗ್ರೀಕ್ ಮಾತ್ರಕ್ಕೆ ಸೀಮಿತವಾಗಿರದೆ ಆಧುನಿಕ ಒಲಿಂಪಿಕ್ನ ವಿವಿಧ ರಾಷ್ಟ್ರಗಳು ಭಾಗವಹಿಸಿದ್ದಾರೆ. ಇಲ್ಲಿ ಈ ಒಂದು ವಿವಿಧ ರಾಷ್ಟ್ರಗಳು ಭಾಗವಹಿಸುವುದರಿಂದ ಗ್ರೀಕ್ ದೇಶದ ಮಹಾನ್ ಕಾಣಿಕೆ ಯಾವುದು ಅಂದರೆ ಈ ಒಂದು ಜ್ಯೋತಿ ಬೆಳಗಿಸೋದು. ಗ್ರೀಕ್ ದೇಶದ ಮಹಾನ್ ಕಾಣಿಕೆಯನ್ನು ಜನರು ಮರಿಬಾರ್ದು ಎಂಬ ಒಂದು ಉದ್ದೇಶದಿಂದ ಗ್ರೀಕ್ ದೇಶದ ಒಂದು ಒಲಿಂಪಿಯಾ ಸ್ಥಳದ ಒಂದು ನೆನಪಿಗಾಗಿ ಏನು ಮಾಡ್ತಾರೆ ಅಂದರೆ
ಶಾಶ್ವತವಾಗಿ ನಗರ ಮನದಲ್ಲಿ ಉಳಿಯುವುದೆಂಬ ಉದ್ದೇಶದಿಂದ ಯಾವುದೇ ದೇಶ ಸಂಘಟನೆ ಮಾಡಿದರೂ ಕೂಡ ಕ್ರೀಡಾ ಜ್ಯೋತಿಯನ್ನು ಮಾತ್ರ ಎಲ್ಲ ಹೊತ್ತಿಸ್ತಾರೆ ಅಂದರೆ ಒಲಿಂಪಿಯ ಒಂದು ಪ್ರದೇಶದಲ್ಲಿ ಹೊತ್ತಿಸ್ತಾರೆ. ವಿವಿಧ ರಾಷ್ಟ್ರಗಳು ಏನು ಮಾಡ್ತಾರೆ, ಪ್ರತಿಭಾವಂತರು ಓಟಗಾರರ ಮೂಲಕ ಸಾಗಿಸ್ತಾ ಕೊನೆಯಲ್ಲಿ ಏನು ಮಾಡ್ತಾರೆ, ಆ ಒಂದು ಸಂಘಟನೆ ಮಾಡಿದಂಥ ರಾಷ್ಟ್ರದ ಪ್ರತಿಭಾವಂತ ಅಂದರೆ ಯಾವ ರಾಷ್ಟ್ರ ಸಂಘಟನೆ ಮಾಡಿರ್ತದೆ ಆ ಒಂದು ರಾಷ್ಟ್ರದ ಸಾಧನೆ ಮಾಡಿದಂಥ ಕ್ರೀಡಾಪಟು ಕೊನೆಯಲ್ಲಿರ್ತಾನೆ. ಆ ಒಂದು ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಇಲ್ಲಿಗೆ ಸಾಗಿಸ್ಕೊಂಡು ಆ ಒಂದು ದೀಪವನ್ನು ತಂದು ಬರ್ಲಿನ್ ಒಲಿಂಪಿಕ್ ಆ ರೀತಿ ಮಾಡಬೇಕು ಅಂತ ಏನು ಮಾಡ್ತಾರೆ, ಬರ್ಲಿನ್ ಒಲಿಂಪಿಕ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈಗ ವಿವಿಧ ಒಲಿಂಪಿಕ್ನಲ್ಲಿ ಕ್ರೀಡಾ ಜ್ಯೋತಿ ಯಾವ ರೀತಿ ಬೆಳಗಿಸಿದ್ರು ಅಂತ ಹೇಳಿಕೊಟ್ಟಿದ್ದಾರೆ ನೋಡ್ರಿ. 1952ರಲ್ಲಿ ಬಸ್ಸೋ ಗೇಮ್ಸ್ನಲ್ಲಿ ಕ್ರೀಡಾ ಜ್ಯೋತಿ ಮೊದಲ ಬಾರಿಗೆ ವಿಮಾನದಲ್ಲಿ ಏನು ಮಾಡ್ತಾರೆ, ಬೆಳಗಿಸ್ತಾರೆ, ವಿಮಾನದಲ್ಲಿ ತಂದು ಹೊತ್ತಿಸ್ತಾರೆ. 1956ರ ಸ್ಯಾಕ್ಯುಲಮ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಕುದುರೆ ಬೆನ್ನ ಮೇಲಿಟ್ಟು ಕ್ರೀಡಾ ಒಂದು ಜ್ಯೋತಿಯನ್ನು ಒಯ್ತಾರೆ. 1956ರಲ್ಲಿ ಸ್ಯಾಕ್ಯುಲಮ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಕುದುರೆ ಬೆನ್ನ ಮೇಲೆ 1952ರಲ್ಲಿ ಮಾಡಿದ್ರು, ವಿಮಾನದಾಗ ತಂದು ಹೊತ್ತಿಸಿದ್ರು. 1956ರಲ್ಲಿ ಏನು ಮಾಡ್ತಾರೆ, ಕುದುರೆ ಬೆನ್ನ ಮೇಲಿಟ್ಟು ಕ್ರೀಡಾ ಜ್ಯೋತಿಯನ್ನು ಒಯ್ಯುತ್ತಾರೆ. 1976ರಲ್ಲಿ ಉಪಗ್ರಹ ತಂತ್ರಜ್ಞಾನ ಮೂಲಕ ಏನು ಮಾಡ್ತಾರೆ, ಜ್ಯೋತಿ ಬೆಳಗಿಸ್ತಾರೆ. 1994ರಲ್ಲಿ ಪ್ಯಾರಾಚೂಟ್ ಜಿಗಿತಗಾರನೊಬ್ಬ ಒಂದು ಪ್ಯಾರಾಚೂಟ್ನಿಂದ ಇನ್ನೊಂದು ಪ್ಯಾರಾಚೂಟಿಗೆ ಜಿಗಿದು ಜ್ಯೋತಿಯನ್ನು ಹಸ್ತಾಂತರಿಸಿದ. 2001 ಅವಧಿಯಲ್ಲಿ ಸಿಡ್ನಿ ಒಲಿಂಪಿಕ್ನಲ್ಲಿ ಒಬ್ಬ ಡೈವರ್ ಜ್ಯೋತಿಯನ್ನು ನೀರಿನೊಳಗೆ ಅಂದರೆ ಸಮುದ್ರಕ್ಕೆ ಕೊಂಡೊಯ್ದ. ನೀರಿನೊಳಗೆ ಬಂದು ಜ್ಯೋತಿ ಏನು ಮಾಡ್ತಾರೆ, ಅವರು ಬೆಳಗಿಸ್ತಾರೆ. 2012ರ ಲಂಡನ್ ಒಲಿಂಪಿಕ್ನಲ್ಲಿ ಮೇ 13, 2012ರಂದು ಈ ಒಂದು ಜ್ಯೋತಿಯನ್ನು ಬೆಳಗಿಸ್ತಾರೆ. 2600 ವರ್ಷಗಳ ಹಿಂದಿನ ಹಿರಾ ದೇವಾಲಯದ ಅವಶೇಷಗಳ ನಡುವೆ ಪ್ರಾಚೀನ ಗ್ರೀಕ್ ದೇವತೆಯ ಉಡುಗೆ ತೊಟ್ಟು 11 ಮಂದಿ ನಟಿಯರು ಈ ಸಂಪ್ರದಾಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಮೊದಲ ಬಾರಿಗೆ ನಿಮ್ನ ಮಸೂರದ ಸೂರ್ಯನ ಕಿರಣಗಳ ಮೂಲಕ ಟಾರ್ಚ್ ಬೆಳಗಿಸಲಾಗ್ತೈತಿ. ಆಗಿನ 2012ರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷ ಯಾರಿದ್ರು ಅವಾಗ ಅಂದರೆ ಜಾಕ್ವಿಸ್ ರೋಗಿ ಅವರು ಇರ್ತಾರೆ. ಜಾಕ್ವಿಸ್ ರೋಗಿ ಮತ್ತು ಲಂಡನ್ ಒಲಿಂಪಿಕ್ ಸಂಘಟನೆಯ ಮುಖ್ಯಸ್ಥ, ಲಂಡನ್ ಮಾಡಿದ ಸಂಘಟನೆ, ಆ ಸಂಘಟನೆಯ ಮುಖ್ಯಸ್ಥ ಸೆಬಾಸ್ಟಿಯನ್ ಕೋಯ ಈ ಸಂದರ್ಭದಲ್ಲಿ ಹಾಜರಾಗಿರ್ತಾರೆ. ಅವರು ಏನಾಗ್ತಾರೆ, ಪ್ರಾಜೆಕ್ಟ್ ಇರ್ತಾರೆ ಅಂತ ಅರ್ಥ. ಇಲ್ಲಿವರೆಗೆ ಒಲಿಂಪಿಕ್ ಪ್ರಮುಖ ದಾಖಲೆಗಳೇನು, ಇನ್ನೇನು ದಾಖಲೆ ಮಾಡಿದೆ ಒಲಿಂಪಿಕ್ಕು ಅಂತ ನೋಡಿರಿ. 1952ರಲ್ಲಿ ಮ್ಯೂನಿಚ್ ಒಲಿಂಪಿಕ್ನಲ್ಲಿ ಅಮೇರಿಕದ ಈಜು ಸ್ಪರ್ಧಿ ಮ್ಯಾಕ್ವೆಟ್ಸ್ ಏನು ಮಾಡ್ತಾನೆ, 7 ಸ್ವರ್ಣ ಪದಕಗಳನ್ನು ಗೆದ್ದು ವಿಶ್ವ ದಾಖಲೆಯನ್ನು ಮಾಡ್ತಾನೆ. ಇವರು ಪಾಲ್ಗೊಂಡಿದ್ದ 7 ಸ್ಪರ್ಧೆಗಳು ವಿಶ್ವ ದಾಖಲೆ ನಿರ್ಮಿಸಲಾಗಿದೆ. 7 ಸ್ಪರ್ಧೆಗಳಲ್ಲಿ ಅವ್ರು ಏನು ಮಾಡಿದರೆ ವಿಶ್ವ ದಾಖಲೆ ಮಾಡಿದ್ದಾರೆ. 1920 ಮತ್ತು 28ರಲ್ಲಿ 3 ಒಲಿಂಪಿಕ್ಸ್ನಲ್ಲಿ ಒಟ್ಟು 9 ಚಿನ್ನದ ಪದಕ ಗಳಿಸಿದ ಫಿನ್ಲ್ಯಾಂಡ್ ಓಟಗಾರ ನವೋ ನೋರ್ಮಿ 1924ರ ಒಲಿಂಪಿಕ್ಸ್ನಲ್ಲಿ ಓಟದ ಸ್ಪರ್ಧೆಯ ಒಂದು ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದರು. ಇವರು ಒಟ್ಟು 24 ವಿಶ್ವ ದಾಖಲೆಗಳನ್ನು ಇವರು ನಿರ್ಮಿಸ್ತಾರೆ. 1928ರ ಭಾರತೀಯ ಕ್ರೀಡಾಪಟುಗಳು ಪ್ರಥಮ ಬಾರಿಗೆ ಒಲಿಂಪಿಕ್ನಲ್ಲಿ ಭಾಗವಹಿಸ್ತಾರೆ. 1928ರಲ್ಲಿ ಭಾರತೀಯ ಕ್ರೀಡಾಪಟುಗಳು ಪ್ರಥಮ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತಾರೆ. ಅಂದಿನಿಂದ 1956ರವರೆಗೆ ಪ್ರತಿ ಒಲಿಂಪಿಕ್ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸ್ತೈತೆ. 1956 ಮೆಲ್ಬೋರ್ನ್ ಒಲಿಂಪಿಕ್ಸ್ನಲ್ಲಿ ಪುರುಷರ ವಿಭಾಗದಲ್ಲಿ ಡಿಸ್ಕಸ್ ಎಸೆತದಲ್ಲಿ ಚಿನ್ನದ ಪದಕ ಗೆದ್ದ ಅಮೆರಿಕದ ಆಲ್ ಆರ್ಟರ್ 1968ರ ತನಕ ಚಿನ್ನದ ಪದಕ ಗಳಿಸಿ ಒಂದೇ ಸ್ಪರ್ಧೆಯಲ್ಲಿ ಸತತವಾಗಿ 4 ಸಲ ಏನು ಮಾಡ್ತಾರೆ, ಚಿನ್ನದ ಪದಕವನ್ನು ವೈಯಕ್ತಿಕ ಒಂದು ದಾಖಲೆ ಸ್ಥಾಪಿಸುವುದರ ಮೂಲಕ ಗಳಿಸ್ತಾರೆ. 1952ರಲ್ಲಿ ಹೆಲ್ಸಿಂಕಿ ಒಲಿಂಪಿಕ್ಸ್ನಲ್ಲಿ 3 ಕಠಿಣ ಒಂದು ಸ್ಪರ್ಧೆಗಳಾದಂಥ 5000, 10,000 ಮತ್ತು ಮ್ಯಾರಥಾನ್ ಓಟಗಳಲ್ಲಿ 3 ಚಿನ್ನದ ಪದಕ ಗಳಿಸಿದ ಸ್ಲೋವಾಕಿಯಾದ ಮಿಮಿಲ್ ಜಟೋಫರ್ ಮತ್ತು ಅವರ ಪತ್ನಿ ಡಾನ್ ಜಟೋಫರ್ ಅದೇ ಒಲಿಂಪಿಕ್ಸ್ನಲ್ಲಿ ಮಹಿಳಾ ವಿಭಾಗದ ಜಾವೆಲಿನ್ನಲ್ಲಿ ಏನು ಮಾಡ್ತಾರೆ, ಚಿನ್ನದ ಪದಕ ಗೆದ್ದಿದ್ದಾರೆ. ಗಂಡ ಹೆಂಡತಿ ಒಂದೇ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಅಪರೂಪದ ಘಟನೆ ಅದು ಆಗಿರ್ತೈತಿ. ಅಲ್ಲಿದು ಹೆಲ್ಸಿಂಕಿ ಒಲಿಂಪಿಕ್ನಲ್ಲಿ. 1956ರಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡೆಗಳಿಗೆ ರಾಜಕೀಯ ಭಿನ್ನಾಭಿಪ್ರಾಯ ಮುಂತಾದ ಕಾರಣಗಳಿಂದ ನೆದರ್ಲ್ಯಾಂಡ್, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್ ಬಹಿಷ್ಕರಿಸಲಾಗ್ತದೆ.
ಅಲ್ಲೇನು ಮಾಡ್ತೈತೆ ಬಹಿಷ್ಕಾರ ಆಗ್ತೈತಿ. 1968ರ ಉದ್ದೀಪನ ಔಷಧಿ ಸೇವಿಸಿದ ಮೊದಲ ಘಟನೆ ನಡೀತೈತೆ. 1958ರಲ್ಲಿ ಏನಾಗ್ತೈತೆ 1968ರಲ್ಲಿ ಏನಾಗ್ತೈತೆ ಉದ್ದೀಪನ ಔಷಧಿ ಡ್ರಗ್ಸ್ ಏನಾಗ್ತೈತೆ ಇಲ್ಲಿ ನಡೀತೈತೆ. ಆ ಒಂದು ಘಟನೆ ನಡೆದಿದ್ದು 1968ರಲ್ಲಿ ಮೊದಲ ಘಟನೆ ಇದು. 1972ರಲ್ಲಿ ಜರ್ಮನಿಯಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ ಕೆಲವು ಕ್ರೀಡಾಪಟುಗಳನ್ನು ಭಯೋತ್ಪಾದಕರು ಹತ್ಯೆಗೈತಾರೆ. 1972ರಲ್ಲಿ ಜರ್ಮನಿಯಲ್ಲಿ ನಡೀತೈತೆ ಒಲಿಂಪಿಕ್ಸು. ಆ ಒಂದು ಒಲಿಂಪಿಕ್ಸ್ನಲ್ಲಿ ಕೆಲವು ಕ್ರೀಡಾಪಟುಗಳನ್ನು ಭಯೋತ್ಪಾದಕರು ಏನು ಮಾಡ್ತಾರೆ ಹತ್ಯೆಗೈತಾರೆ. 2012ರ 30ನೇ ಲಂಡನ್ ಒಲಿಂಪಿಕ್ 2012ರ ಜುಲೈ 25ರಿಂದ ಆಗಸ್ಟ್ 12ರವರೆಗೆ ನಡೀತೈತಿದ್ದು ಈ ಒಂದು ಲಂಡನ್ ಒಲಿಂಪಿಕ್ಕು. ಮೇ 13, 2012ರಂದು ಒಲಿಂಪಿಕ್ ಜ್ಯೋತಿಯನ್ನು ನಿಮ್ನ ಮಸೂರದ ಕಿರಣಗಳ ಮೂಲಕ ಬೆಳಗಿಸ್ತಾರೆ. ಆಗಿನ ಅಧ್ಯಕ್ಷ ಯಾರಿರ್ತಾರೆ IOC ಇದು ಅಂತಂದರೆ ಜಾಕ್ವಸ್ ರೋಗಿ ಮತ್ತು ಲಂಡನ್ ಒಲಿಂಪಿಕ್ ಸಂಘಟನಾ ಸಮಿತಿಯ ಮುಖ್ಯಸ್ಥ ಸೆಬಾಸ್ಟಿಯನ್ ಕೋಯ್ ಅವರು ಇರ್ತಾರೆ. 2012ರ ಒಲಿಂಪಿಕ್ ಜ್ಯೋತಿಯ ವಿನ್ಯಾಸಗಾರ ಯಾರು ಅಂತ ಕ್ವಶನ್ ಆಗ್ತದೆ. ಆ ಒಂದು ವಿನ್ಯಾಸಗಾರ ಯಾರಂದರೆ ಎಡ್ವರ್ಡ್ ಬರ್ಬರ್ ಮತ್ತು ಜೆ ಆಸ್ಕರ್ ಬೈ. ಎತ್ತರ ಎಷ್ಟಿರ್ತೈತಿ ಅಂದರೆ 800 mm ಇರ್ತೈತಿ. ಇದು ತೂಕ 1 kg ಇರ್ತೈತಿ. 2012ರ ಒಲಿಂಪಿಕ್ ಜ್ಯೋತಿಗೆ 2012ರ ಶ್ರೇಷ್ಠ ವಿನ್ಯಾಸ ಪ್ರಶಸ್ತಿ ಸಿಗ್ತೈತೆ ಅವರಿಗೆ. 11 ವರ್ಷದ ಡೊಮಿನಿಕ್ ಮೆಗೊಗೋವನ್ ಕ್ರೀಡಾ ಜ್ಯೋತಿ ರಿಲೇಯಲ್ಲಿ ಪಾಲ್ಗೊಂಡಿದ್ದು ಅತ್ಯಂತ ವಿಶೇಷವಾಗಿರ್ತೈತಿ ಇಲ್ಲಿ. ಹಾಗಾದರೆ ಜ್ಯೋತಿಯ ಬಣ್ಣ ಯಾವುದು ಇರ್ತೈತೆ? ಒಲಿಂಪಿಕ್ ಜ್ಯೋತಿಯ ಬಣ್ಣ ಅಂದರೆ ಸ್ವರ್ಣ ಬಣ್ಣ ಇರ್ತೈತೆ, ಚಿನ್ನದ ಬಣ್ಣ ಇರ್ತೈತೆ. 2012ರ ಒಲಿಂಪಿಕ್ ಗುರಿ ಏನು ಅಂದರೆ ಕ್ರೀಡೆ, ಶಿಕ್ಷಣ, ಸಂಸ್ಕೃತಿ ಇವುಗಳಲ್ಲಿ ಅಭಿವೃದ್ಧಿ ಸಾಧಿಸೋದಾಗಿರ್ತೈತೆ. 2012ಕ್ಕಿಂತ ಮುಂಚೆ ಲಂಡನ್ನಲ್ಲಿ 2 ಬಾರಿ ಒಲಿಂಪಿಕ್ ನಡೆದಿತ್ತು. 2012ಕ್ಕಿಂತ ಮುಂಚೆ ನಡೆದಿತ್ತು 2008 ಮತ್ತು 1908 ಮತ್ತು 1948 2 ಸಾರಿ ನಡೆದಿತ್ತು. 2012ಕ್ಕಿಂತ ಮುಂಚೆ 2 ಸಾರಿ ನಡೆದಿತ್ತು 1908 ಮತ್ತು 1948. 2012ರ ಒಲಿಂಪಿಕ್ಸ್ನಲ್ಲಿ ಎಷ್ಟು ಕ್ರೀಡೆಗಳಿದ್ವು ಅಂದರೆ 26 ಕ್ರೀಡೆಗಳಲ್ಲಿ ಇರ್ತವೆ. ಇದುವರೆಗೂ ಒಲಿಂಪಿಕ್ ಕ್ರೀಡೆಗಳು ಬಹುತೇಕ ಯುರೋಪ್ ಮತ್ತು ಉತ್ತರ ಅಮೆರಿಕದಲ್ಲಿಯೇ ನಡೆದಿವೆ. ಅಂಗವಿಕಲರಿಗಾಗೂ ಕೂಡ ಏನು ಮಾಡ್ತಾರೆ ಒಲಿಂಪಿಕ್ಸ್ ಕ್ರೀಡೆಗಳು ನಡೀತವೆ. ಹೇಳಿದ್ವಿ 3 ಭಾಗಗಳು. ಒಂದು ವಿಂಟರ್ ಒಲಿಂಪಿಕ್ಕು, ಸಮ್ಮರ್ ಒಲಿಂಪಿಕ್ಕು, ಪ್ಯಾರಾ ಒಲಿಂಪಿಕ್ಕು. 1960ರಲ್ಲಿ ಪ್ರಾರಂಭ ಆಯ್ತವೆ ಅಂಗವಿಕಲರ ಒಲಿಂಪಿಕ್ಕು. ಅಂಗವಿಕಲರ ಒಲಿಂಪಿಕ್ ಕ್ರೀಡಾಕೂಟ ಮೊದಲ ಬಾರಿಗೆ ರೋಮನ್ನಲ್ಲಿ ನಡೀತೈತೆ. ಈ ಆಟಗಳನ್ನು ಸ್ಟೋಕ್ ಮೆಂಡವಿಲ್ ಆಟಗಳು ಅಂತೇಳಿ ಕರಿತೀವಿ. ಇದರ ಸೃಷ್ಟಿಕರ್ತ ಯಾರು ಅಂದರೆ ಮೆಂಡವಿಲ್. ಆಸ್ಪತ್ರೆಯಲ್ಲಿ ಬೆನ್ನುಹುರಿ ಚಿಕಿತ್ಸಾ ಕೇಂದ್ರದ ಡೈರೆಕ್ಟರ್ ಆಗಿರ್ತಾರೆ ಇವರು. ಡೈರೆಕ್ಟರ್ ಆಗಿದಂತಹ ಅವರು ಸರ್ ಲುಡ್ವಿಗ್ ಗಟ್ಮನ್ ನೋಡಿದ್ದಾರೆ. ಸೃಷ್ಟಿಕರ್ತ ಮೆಂಡಲಿ ಇರ್ತಾರೆ. ಆಸ್ಪತ್ರೆಯಲ್ಲಿ ಬೆನ್ನುಹುರಿ ಚಿಕಿತ್ಸಾ ಕೇಂದ್ರ ಡೈರೆಕ್ಟರ್ ಆಗಿದ್ದವರು ಯಾರಂದರೆ ಸರ್ಲ್ಯಾಂಡ್ ವಿಂಗ್ಟನ್. ವಿಶ್ವದ ಪ್ರಖ್ಯಾತ ಮೈದಾನಗಳು. ಕ್ಯಾಟನ್ಬರಿ ಮೈದಾನ ನ್ಯೂಜಿಲೆಂಡಲ್ಲಿ ಕಂಡುಬರ್ತೈತೆ. ಎಲ್ಲೆಲ್ಲಿ ಕಂಡುಬರ್ತೇವೆ ಎಲ್ಲದವ ಕೇಳಿದಾರಲ್ಲಿ. ಕ್ಯಾಟನ್ಬರಿ ಮೈದಾನ ನ್ಯೂಜಿಲೆಂಡಲ್ಲಿದೆ. ಗೆಟ್ ಪ್ಲೇನ್ USA-ದಲ್ಲಿದೆ, ಅಮೇರಿಕಾದ USA-ದಲ್ಲಿ. ಕಾಟೋ ಮೈನನ್ ಜಪಾನ್ನಲ್ಲಿದೆ. ಕುಜೇಸ್ತಾನ್ ಇರಾನಲ್ಲಿದೆ. ಮಜರನ್ ಡರನ್ ಇರಾನಲ್ಲಿದೆ. ಸಾಲಿಸ್ಬರಿ ಇಂಗ್ಲೆಂಡ್ನಲ್ಲಿದೆ. ಸ್ಟೆಪ್ಟಿ ಇದಿದೆ ಅಂದರೆ ಯುರೇಷಿಯಾದಲ್ಲಿ ಇದೆ. ಈಗೆಲ್ಲ ವಿಡಿಯೋ ಲೆಂದಿ ಆಯಿತು. ಕ್ವಶನ್ ಆನ್ಸರ್ ಇದರಲ್ಲೇ ಬಿಡಿಸೋಣ. ಎಷ್ಟಿದೆ ನೀವು ಒಂದು 65 ಇದ್ದಾವೆ ಬಿಡಿಸೋಣ. ಮತ್ತು ಡಬಲ್ ವಿಡಿಯೋಗಳು ಮಾಡೋದು ಅಂದರೆ ಇಲ್ಲಿ ಇರಲಿ ಅಲ್ಲ. ನೋಡಿರಿ, ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಯಾವಾಗ ಪ್ರಾರಂಭ ಆಯಿತು ಅಂದರೆ ಅಥೆನ್ಸ್ನಲ್ಲಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಅಧಿಕಾರಾವಧಿ ಅಧ್ಯಕ್ಷರದ್ದು 8 ವರ್ಷ, ಉಪಾಧ್ಯಕ್ಷರದ್ದು 4 ವರ್ಷ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ IOCಯ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಎಲ್ಲಿದೆ? ಲಾಸನ್ನಲ್ಲಿದೆ. ಸಿಂಡರ್ಲಜಿನ ಲವೇನ್ಸಿಯಾ ಅಂತ ಕರಿತೀವಲ್ಲ, ಇಲ್ಲಿ ಲಾಸನ್ ಅಂತ ಕೊಟ್ಟಿದ್ದಾರೆ, ಲಾಸನ್ನಲ್ಲಿದೆ. ಈ ವರ್ಷಗಳಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳು ಮಾಹಿತಿ ನಡೆದಿಲ್ಲ. ಯಾವಾಗ ನಡೆದಿಲ್ಲ? 1916ರಲ್ಲಿ ನಡೆದಿಲ್ಲ, 1940ರಲ್ಲಿ ನಡೆದಿಲ್ಲ, 1944ರಲ್ಲಿ ನಡೆದಿಲ್ಲ. ಒಲಿಂಪಿಕ್ ಧ್ವಜದಲ್ಲಿರೋ ವೃತ್ತಗಳು ಕೆಳಗೆ ಏನಾದ್ರು ಬರೆದರೆ CTS, LTS, OTS. CTS ಅಂದರೆ ವೇಗ, LTS ಅಂದರೆ ಎತ್ತರ, OTS ಅಂದರೆ ದೂರ ಎಂಬ ಭಾಷೆಯಲ್ಲಿ ಈ ಪದಗಳಿವೆ. ಯಾವ ಭಾಷೆಯಲ್ಲಿದ್ದಾವೆ ಈ ಪದಗಳು ಅಂದರೆ ಗ್ರೀಕ್ ಪದಗಳಿವೆ. ಹೆಪ್ರಾಟಿನ್ ಅಂತೇಳಿ ಕೂಡ ಕರಿತೀವಿ. ಗ್ರೀಕ್ ಭಾಷೆಗಳಲ್ಲಿ ಇದ್ದಾವೆ ಈ ಪದಗಳು. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವು ನಡೆಯುವ ದಿನಗಳು ಎಷ್ಟು? 16 ದಿನಗಳವರೆಗೂ ನಡೀತೈತೆ ಇದು.
2016ರ ಒಲಿಂಪಿಕ್ ಕ್ರೀಡಾಕೂಟ ನಡೆದಿದೆ ಎಲ್ಲಿ ಅಂದರೆ ರಿಯೋ ಡಿ ಜನರಲ್ಲಿ, ಬ್ರೆಜಿಲ್ನ ರಿಯೋ ಡಿ ಜನರಲ್ಲಿ ನಡೀತಿದೆ. 2012ರ ಒಲಿಂಪಿಕ್ ಕ್ರೀಡಾಕೂಟ ನಡೆದಿದೆ ಎಲ್ಲಿ ಅಂದರೆ ಲಂಡನ್ನಲ್ಲಿ ನಡೆದಿದೆ. 2012 ಲಂಡನ್ ಅಥವಾ ಇಂಗ್ಲೆಂಡ್ ಅಂತೇಳಿ ಕರಿತೀವಿ. IOCಯ ಒಲಿಂಪಿಕ್ ಶಾಶ್ವತ ನಿಯಂತ್ರಣ ಮಂಡಳಿ ಸ್ಥಾಪನೆಯಾಗಿದೆ ಯಾವಾಗ ಅಂದರೆ 1894ರಲ್ಲಿ. ಆಧುನಿಕ ಒಲಿಂಪಿಕ್ನ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಫ್ರಾನ್ಸ್ ಬ್ಯಾರನ್ ಡಿ ಕ್ಯೂಬರ್ಟಿನ್ ಅವರನ್ನು ನಾವು ಕರಿತೀವಿ. ಒಲಿಂಪಿಕ್ ಕ್ರೀಡೆಗಳ ಪುನಶ್ಚೇತನ ಬಗ್ಗೆ ಯಾವ ಸರ್ಕಾರಕ್ಕೆ ಒಪ್ಪಿಸಲಾಯಿತು ಅಂದರೆ ಫ್ರೆಂಚ್ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಬ್ಯಾರನ್ ಡಿ ಕ್ಯೂಬರ್ಟಿನ್ ರವರಿಗೆ ಫ್ರೆಂಚ್ ಸರ್ಕಾರ ನೀಡಿದ ಆರ್ಥಿಕ ನೆರವು ಸಾಲದೇ ಹೋದಾಗ ಕ್ರೀಡೆಗಳ ಸಂಘಟನೆ ಮತ್ತು ಕ್ರೀಡಾಂಗಣವನ್ನು ಕಟ್ಟಲು ಸಹಕಾರ ಯಾರು ನೀಡ್ತಾರೆ ಅಂದರೆ ಜಾರ್ಜೆ ಎವರೆಫ್ ಅವರು ನೀಡ್ತಾರೆ. ಅಲೆಕ್ಸಾಂಡ್ರಿಯಾದ ಅರಬ್ಬಿ ವರ್ತಕರಾಗಿರ್ತಾರೆ ಇವರು. 1984ರಲ್ಲಿ ಸ್ಥಾಪನೆಯಾದಂತಹ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ? ಗ್ರೀಸ್ನ ಡಯಟ್ರಿಯನ್ ವಿಕಿಲಸ್. ಫ್ರಾನ್ಸ್ನ ಬ್ಯಾರನ್ ಡಿ ಕ್ಯೂಬರ್ಟಿನ್ ಅವರು IOC ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿದ್ದ ಕಾಲಾವಧಿ ಯಾವಾಗಾಗಿದ್ರು ಇವರು ಅಂದರೆ 1896ರಿಂದ 1925ರವರೆಗೂ ಇವರಿರ್ತಾರೆ. ಒಲಿಂಪಿಕ್ ಧ್ವಜದ ಬಣ್ಣ ಯಾವುದಂದರೆ ಬಿಳಿದಾಗಿರ್ತೈತೆ, ಅದು ರೇಷ್ಮೆ ಬಟ್ಟೆ ಆಗಿರ್ತೈತೆ. ಒಲಿಂಪಿಕ್ ಧ್ವಜದಲ್ಲಿ 5 ಬಳೆಗಳು ಏನು ಸೂಚಿಸ್ತವೆ ಅಂದರೆ 5 ಖಂಡಗಳನ್ನು ಸೂಚಿಸುತ್ತವೆ. ಒಲಿಂಪಿಕ್ ಧ್ವಜದಲ್ಲಿರುವಂಥ 5 ವೃತ್ತಗಳು ಪರಸ್ಪರ ಒಂದಕ್ಕೊಂದು ತಳುಕು ಹಾಕಿಕೊಂಡಿರುವುದರ ಸಂಕೇತ ಯಾವುದು ಅಂದರೆ ಸ್ನೇಹದ ಸಂಕೇತವಾಗಿರ್ತೈತೆ. 16 ದಿನಗಳ ಕಾಲ ಒಲಿಂಪಿಕ್ ಆಟವನ್ನು ನಡೆಸಬೇಕಂತೇಳಿ ಜಾರಿಗೆ ತಂದಂಥ ವರ್ಷ ಯಾವುದು ಅಂದರೆ 1938ರ ಲಾಸ್ ಏಂಜಲೀಸ್ USA ಜಾರಿಗೆ ತರ್ತಾರೆ. 1938ರ ಲಾಸ್ ಏಂಜಲೀಸ್ನಲ್ಲಿ. ಒಲಿಂಪಿಕ್ ಧ್ವಜವನ್ನು ಮೊಟ್ಟ ಮೊದಲ ಬಾರಿಗೆ ಹಾರಿಸಿದ್ದು ಎಲ್ಲಿ ಅಂದರೆ 1920ರ ಆ್ಯಂಟ್ವರ್ಪ್ ಒಲಿಂಪಿಕ್ಸ್ನಲ್ಲಿ, ಬೆಲ್ಜಿಯಂನ ಒಂದು ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತೀವಿ 1920ರಲ್ಲಿ ಮೊದಲ ಬಾರಿಗೆ ಧ್ವಜವನ್ನು ಹಾರಿಸ್ತೀವಿ. ಒಲಿಂಪಿಕ್ ಕ್ರೀಡೆಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೀತವೆ ಅಂದರೆ 4 ವರ್ಷಕ್ಕೊಮ್ಮೆ ನಡೀತವೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಮೂಲ ಆಶಯ ಏನಾಗಿದೆ ಅಂದರೆ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಬೆಳೆಸಬೇಕು ಅನ್ನೋದರ ಮೂಲ ಉದ್ದೇಶ ಆಗಿರುತ್ತದೆ. ಓಡುವವರನ್ನು ಕತ್ತೆವರಸೆಯವರನ್ನು ಕ್ರೀಡೆಗಳಿಗಾಗಿ ವಿದೇಶಗಳಿಗೆ ಕಳಿಸೋಣ, ಆಗ ಪ್ರಪಂಚದಲ್ಲಿ ಶಾಂತಿ ನೆಲೆಸಿತು ಎಂದು ಘೋಷಣೆ ಕೂಗಿದವರು ಯಾರಂದರೆ ಕ್ಯೂಬರ್ಟಿನ್. ಓಡುವವರನ್ನು ಅಂದರೆ ಓಟಗಾರರನ್ನು, ಕತ್ತೆವರಸೆ ಮಾಡುವವರನ್ನು ಕ್ರೀಡೆಗಳಿಗಾಗಿ ವಿದೇಶಗಳಿಗೆ ನಾವೇನನ್ನ ಕಳಿಸೋಣ, ಪ್ರಪಂಚದಲ್ಲಿ ಶಾಂತಿ ನೆಲೆಸಿತು ಅಂತೇಳಿ ಘೋಷಣೆ ಕೂಗ್ತಾರೆ. ಅವರು ಕ್ಯೂಬರ್ಟಿನ್ ಅವರು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಕ್ರೀಡಾಕೂಟ ನಡೆಸುವ ಕಾರ್ಯವಿಧಾನಗಳ ಒಸ್ತುವರಿ ನೋಡಿಕೊಳ್ಳುವಂಥ ಸಂಘ ಯಾವುದಂದರೆ ಅದು IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತೇಳಿ ಕರಿತೀವಿ. ಒಲಿಂಪಿಕ್ ಧ್ವಜದಲ್ಲಿರುವ 5 ವೃತ್ತಗಳ ಬಣ್ಣದ ಸರಿಯಾದ ಕ್ರಮ ಯಾವುದು ಅಂದರೆ ಏನು ಮಾಡ್ತಾರೆ ಅಂದರೆ ಸೀರಿಯಲ್ ವೈಸ್ ಕೇಳ್ತಾರೆ. ನೀಲಿ, ಹಳದಿ, ಕಪ್ಪು, ಹಸಿರು, ಕೆಂಪು. ಅತ್ಯಾಧುನಿಕ ಕ್ರೀಡೆಗಳನ್ನು ಕಂಡುಹಿಡಿದಂತಹ ದೇಶ ಯಾವುದು? ಅತ್ಯಾಧುನಿಕ ಕ್ರೀಡೆಗಳನ್ನು ಕಂಡುಹಿಡಿದ ದೇಶ USA. ಭಾರತೀಯ ಒಲಿಂಪಿಕ್ ಸಮಿತಿಯಿಂದ ಪದಚ್ಯುತಗೊಂಡ ಅಧ್ಯಕ್ಷ ಯಾರು? ಸುರೇಶ್ ಕಲ್ಮಡಿ. ಏನು ಮಾಡ್ತಾರೆ? ಒಲಿಂಪಿಕ್ ಸಮಿತಿಯಿಂದ ಪದಚ್ಯುತಗೊಳ್ತಾರೆ. ಭಾರತೀಯ ಒಲಿಂಪಿಕ್ ಸಂಸ್ಥೆ ಯಾವಾಗ ಸ್ಥಾಪನೆಯಾಯಿತು? ಒಲಿಂಪಿಕ್ದು ಇಂಟರ್ನ್ಯಾಷನಲ್ ಕೇಳಿದ್ರೆ ಅದು 1894. ಭಾರತದ ಯಾವಾಗ ಸ್ಥಾಪನೆ ಆಗ್ತದೆ? 1978ರಲ್ಲಿ ಸ್ಥಾಪನೆ ಆಗ್ತೈತೆ. ಒಲಿಂಪಿಕ್ ಕ್ರೀಡೆಗಳ ಸಮಾರೋಪ ಸಮಾರಂಭದಲ್ಲಿ ಮುಕ್ತಾಯ ಘೋಷಣೆ ಹೇಳುವವರು ಹಾಗೂ ವಂದನೆಗಳು ಸಲ್ಲಿಸುವವರು IOC ಅಧ್ಯಕ್ಷರಾಗಿರ್ತಾರೆ. 2012ರ ಒಲಿಂಪಿಕ್ ಕ್ರೀಡಾಕೂಟದ ಅತಿಥಿಯ ರಾಷ್ಟ್ರ ಯಾವುದಾಗಿತ್ತು? ಗ್ರೇಟ್ ಬ್ರಿಟನ್ ಆಗಿತ್ತು. ಆಧುನಿಕ ಮಾದರಿಯ ಒಲಿಂಪಿಕ್ ಜ್ಯೋತಿಯನ್ನು ಸೇರ್ಪಡೆ ಮಾಡಿದ್ದು ಯಾವಾಗ ಅಂದರೆ 1936ರ ಬರ್ಲಿನ್ ಒಲಿಂಪಿಕ್ನಲ್ಲಿ ಸೇರ್ಪಡೆ ಮಾಡ್ತಾರೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ದೀಪ ಬಳಕೆ ಈ ವರ್ಷದಿಂದ ತರಲೈತಿ. ಯಾವ ವರ್ಷದಿಂದ ತಂದೀವಿ? 1928ರಿಂದ ತರ್ತೀವಿ. ಒಮ್ಮೆ ಒಲಿಂಪಿಕ್ ವಿಚಾರ ತತ್ವಜ್ಞಾನಕ್ಕೆ ಜೀವ ತುಂಬಿದರೆ ಸಾಕು, ಅದು ವಿಶ್ವರೂಪ ತಾಳುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಿದವರು ಅದು ಕೂಡ ಕ್ಯೂಬರ್ಟಿನ್ ಅವರೇ ಹೇಳ್ತಾರೆ. ಒಮ್ಮೆ ಒಲಿಂಪಿಕ್ ವಿಚಾರ ತತ್ವಜ್ಞಾನಕ್ಕೆ ಜೀವ ತುಂಬಿದರೆ ಸಾಕು, ಅದು ವಿಶ್ವರೂಪ ತಾಳ್ತದೆ, ಅದಕ್ಕೆ ಅನುಮಾನನೇ ಬೇಡ ಅಂತ ಹೇಳಿದವರು ಕ್ಯೂಬರ್ಟಿನ್ ಅವರಾಗಿರ್ತಾರೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಯಾವ ದೇಶವು ಪಥಸಂಚಲನೆಯಲ್ಲಿ ಮೊದಲಿಗೆ ಬರ್ತೈತೆ ಅಂದರೆ ಗ್ರೀಕ್ ದೇಶ. ಎಲ್ಲೇ ಸಂಘಟನೆ ಮಾಡಿದರೂ ಕೂಡ ಫಸ್ಟಿಗಿರೋದು ಗ್ರೀಕೇ ಆಗಿರ್ತೈತೆ, ಲಾಸ್ಟಿಗಿರೋದು ಸಂಘಟನೆ ಮಾಡಿದಂಥ ರಾಷ್ಟ್ರ ಆಗಿರ್ತೈತೆ. ಒಲಿಂಪಿಯ ಭೂಮಿ ನನ್ನದು, ಅದರ ಆತ್ಮ ಮತ್ತು ಪ್ರಜ್ಞೆಯನ್ನು ಪುನಃ ಜೀವಂತವಾಗಿಸಿದ್ದೇನೆ ಅಂತ ಹೇಳಿದವರು ಕ್ಯೂಬರ್ಟಿನ್ ಅವರಾಗಿರ್ತಾರೆ. ಯಾವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ನಿಮ್ನ ಮಸರದ ಮೂಲಕ ಒಲಿಂಪಿಕ್ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಲಾಯಿತು? 2012ರ ಲಂಡನ್ ಒಲಿಂಪಿಕ್ನಲ್ಲಿ. ಇಂಗ್ಲೆಂಡ್ ದೇಶದ ಒಂದು ಲಂಡನ್ನಲ್ಲಿ ಅಲ್ಲಿ ಏನು ಮಾಡ್ತಾರೆ ನಾವು ನಿಮ್ನ ಮಸರದ ಮೂಲಕ ಒಲಿಂಪಿಕ್ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸ್ತಾರೆ. ಒಲಿಂಪಿಯಾ ಎಂಬ ಸ್ಥಳವು ಯಾವ 2 ನದಿಗಳ ಸಂಗಮ? ಅಲ್ಟಿಯಸ್ ಮತ್ತು ಕೋಡಿಯಸ್. ಎರಡು ನದಿಗಳ ಸಂಗಮ ಇವು ಒಲಿಂಪಿಯಾ ಆಗಿರ್ತೈತೆ. ಒಲಿಂಪಿಕ್ ಧ್ವಜವನ್ನು ತಯಾರಿಸಿದವರು ಕ್ಯೂಬರ್ಟಿನ್ ಯಾವಾಗ ನಿಧನ ಆದರೂ? 1973 ಸೆಪ್ಟೆಂಬರ್ 2ರಂದು ನಿಧನ ಆಗ್ತಾರೆ. ಕ್ಯೂಬರ್ಟಿನ್ ಅವರ ತಂದೆ ಮತ್ತು ತಾಯಿ ಚಾರ್ಲ್ಸ್ ಮತ್ತು ಆಶಾದೇವಿ.
ಒಲಿಂಪಿಕ್ ಕ್ರೀಡೆಗಳಲ್ಲಿ ಪ್ರಪ್ರಥಮವಾಗಿ ಮಹಿಳೆಯರು ಭಾಗವಹಿಸಿದ್ದು 1900ರಲ್ಲಿ ಮಹಿಳೆಯರು ಭಾಗವಹಿಸ್ತಾರೆ. ಕ್ಯೂಬರ್ಟಿನವರ ಪತ್ನಿ ಹೆಸರು ಮೇರಿ ರೋಥನ್. ಒಲಿಂಪಿಕ್ ಜ್ಯೋತಿಯ ಆರಂಭಿಕರು ಯಾರು? ಕಾರ್ಲ್ ಡಯಮ್. ಒಲಿಂಪಿಕ್ ಜ್ಯೋತಿಗೆ ಪ್ರಾರಂಭ ಮಾಡಿದರೆ ಯಾರಂದರೆ ಕಾರ್ಲ್ ಡಯಮ್ ಅವರು. ಒಲಿಂಪಿಕ್ ಅಮರಗೀತೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು KG ನಾಡಗೇರಿ. ಎಷ್ಟಾಗಂದರೆ 1996ರಲ್ಲಿ ಒಲಿಂಪಿಕ್ ಅಮರಗೀತೆಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಇವರು. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಪ್ರಾರಂಭವಾದ ವರ್ಷ ಯಾವುದು? ಏಪ್ರಿಲ್ 4, 1896. ಒಲಿಂಪಿಕ್ ಧ್ವಜವನ್ನು ರಚಿಸಿದವರು ರೆವರೆಂಡ್ ಡೀಡಾ ಅವರು. ಒಲಿಂಪಿಕ್ ಧ್ವಜದ ಉದ್ದ ಮತ್ತು ಅಗಲ 3x2 ಮೀಟರ್ ಇರ್ತೈತೆ. ಒಲಿಂಪಿಕ್ ಧ್ಯೇಯವಾದಂತಹ CTS, LTS, 4TS ಅನ್ನಷ್ಟು ವೇಗ, ಎತ್ತರ ಅಂಥೇಳಿ ಇದು ನೀಡಿದವರು ಯಾರಂದರೆ ಕ್ಯೂಬರ್ಟನ್ ಅವರು ನೀಡ್ತಾರೆ. ಒಲಿಂಪಿಕ್ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಕ್ಯೂಬರ್ಟಿನ್. ಒಲಿಂಪಿಕ್ ಧ್ಯೇಯವಾದ CTS ಅಂದರೆ ಇನ್ನಷ್ಟು ವೇಗ, LTS ಅಂದರೆ ಇನ್ನಷ್ಟು ಎತ್ತರ. ಒಲಿಂಪಿಕ್ ಜ್ಯೋತಿಯನ್ನು ಹೊತ್ತು ತರುವ ಪದ್ಧತಿಯನ್ನು ಮೊದಲಿಗೆ ಜಾರಿಗೆ ತಂದವರು PRD ಕ್ಯೂಬರ್ಟಿನ್ ಅವರು. ಒಲಿಂಪಿಕ್ ಧ್ವಜದಲ್ಲಿರುವ 5 ರಿಂಗುಗಳಲ್ಲಿ ಕೆಂಪು ರಿಂಗು ಆಸ್ಟ್ರೇಲಿಯಾ ಖಂಡವನ್ನು ಸೂಚಿಸಿದರೆ ಹಳದಿ ರಿಂಗು ಏನನ್ನು ಸೂಚಿಸುತ್ತದೆ? ಏಷ್ಯಾ ಖಂಡವನ್ನು ಸೂಚಿಸುತ್ತದೆ. ಮೊದಲ ಆಧುನಿಕ ಒಲಿಂಪಿಕ್ನಲ್ಲಿ ಭಾಗವಹಿಸಿದ ಒಟ್ಟು ರಾಷ್ಟ್ರಗಳು ಎಷ್ಟು? 13. ಒಲಿಂಪಿಕ್ಸ್ನಲ್ಲಿ ಪ್ರಪ್ರಥಮವಾಗಿ ಚಿನ್ನದ ಪದಕ ನೀಡುವುದು ಜಾರಿಗೆ ತಂದದ್ದು ವರ್ಷ ಯಾವುದು? 1904ರಲ್ಲಿ ಪ್ರಥಮವಾಗಿ ಚಿನ್ನದ ಪದಕ ನೀಡ್ತಾರೆ. ಒಲಿಂಪಿಯಾಡ್ ಎಂದರೆ 2 ಒಲಿಂಪಿಕ್ ಕ್ರೀಡಾಕೂಟಗಳ ನಡುವಿನ ಅವಧಿ ಒಲಿಂಪಿಯಾಡ್ ಅಂತೇಳಿ ನಾವು ಕರಿತೀವಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರ ಒಂದು ಮುಖಾಂತರ ಮುಂದೆ 4 ವರ್ಷಗಳ ನಂತರ ಸಂಘಟನೆ ಮಾಡಿದ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುವಂಥ ಧ್ವಜ ಯಾವುದಂದರೆ ಅದು ಅಲಂಕೃತ ಸ್ಲೇಟಿನ ಧ್ವಜ ಆಗಿರ್ತೈತೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ವಶದಲ್ಲಿಟ್ಟುಕೊಳ್ಳುವ ಧ್ವಜ ಯಾವುದಂದರೆ 5 ವೃತ್ತಗಳಾದ ಸ್ಲೇಟಿನ ಧ್ವಜ ಆಗಿರ್ತೈತೆ. ಸರಿ ಅದಲ್ಲ, ಅದು ಹಾರಿಸುವ ಧ್ವಜ ಇರ್ತೈತೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಕ್ರೀಡಾಕೂಟದ ಸವಿನೆನಪಿಗಾಗಿ ಏನು ನೀಡ್ತಾರೆ? ಸೆಮಿನಾರ್ ನೀಡ್ತಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ಬಂದವರಿಗೆ ಪದಕಗಳು ನೀಡ್ತಾರೆ. ಮತ್ತು 4, 5 ಆ ಪ್ಲೇಸ್ಗಳಿಗೆ ಏನು ನೀಡ್ತಾರೆ? ಪ್ರಮಾಣ ಪತ್ರ ನೀಡ್ತಾರೆ. ಮಿಕ್ಕಿದವರಿಗೆಲ್ಲ ಸೆಮಿನಾರ್ ನೀಡ್ತಾರೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವನ್ನು ಉದ್ಘಾಟಿಸುವವರು ಸಂಘಟನಾ ರಾಷ್ಟ್ರದ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಉದ್ಘಾಟಿಸಬೇಕಂತೇಳಿ ಕೇಳಿಕೊಳ್ತಾರೆ ಯಾರು ಅಂದರೆ IOC ಅಧ್ಯಕ್ಷರು, ಅಂದರೆ ಆಧುನಿಕ ಒಲಿಂಪಿಕ್ ಸಂಘಟನಾ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು. ಅಂಗವಿಕಲರ ಒಲಿಂಪಿಕ್ ಕ್ರೀಡೆಗಳ ಸೃಷ್ಟಿಕರ್ತ ಯಾರಂದರೆ ಸರ್ ಲುಡ್ವಿಗ್ ಗಟ್ಮನ್. ಯಾರು ಮಾಡ್ತಾರೆ? ಇವರೇ ಈ ಒಂದು ಅಂಗವಿಕಲರ ಒಲಿಂಪಿಕ್ಕನ್ನು ಸೃಷ್ಟಿ ಮಾಡ್ತಾರೆ. ಅಂಗವಿಕಲರ ಕ್ರೀಡಾಕೂಟಗಳು ಯಾವಾಗ ಎಲ್ಲಿ ಪ್ರಾರಂಭವಾಯಿತು? 1960ರಲ್ಲಿ ರೋಮ್ನಲ್ಲಿ ಪ್ರಾರಂಭ ಆಯ್ತವೆ. ಒಲಿಂಪಿಕ್ನಲ್ಲಿ ಉದ್ದೀಪನ ಔಷಧಿ ವಿರುದ್ಧ ಶಿಕ್ಷೆ ವಿಧಿಸುವ ಕ್ರಮ ಜಾರಿಗೆ ಬಂದಿದ್ದು 1967ರಲ್ಲಿ ಬರ್ತೈತೆ. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಒಲಿಂಪಿಕ್ ರಿಸರ್ಚ್ ಸಂಸ್ಥೆ ಪ್ರಾರಂಭವಾಗಿದ್ದು 1961ರಲ್ಲಿ. ಅಂಗವಿಕಲರ ಕ್ರೀಡಾ ವಿಚಾರ ಯಾವ ದೇಶದ್ದು ಅಂದರೆ ಇಂಗ್ಲೆಂಡ್ ದೇಶದ್ದು. IAFನ ಕೇಂದ್ರ ಕಚೇರಿಯಲ್ಲಿ ಇರ್ತಂದರೆ ಮೊನಾಕೋ, ಇಂಗ್ಲೆಂಡ್ನ ಮೊನಾಕೋದಲ್ಲಿದೆ. ಯಾವುದು? IAAFನ ಕೇಂದ್ರ ಕಚೇರಿ. ಯಾವಾಗ ಸ್ಥಾಪನೆ ಆಗ್ತದೆ ಅಂದರೆ 1944ರಲ್ಲಿ ಸ್ಥಾಪನೆ ಆಗ್ತೈತೆ. ಇಷ್ಟೇನಾಯಿತು ಆಧುನಿಕ ಒಲಿಂಪಿಕ್ಸ್ಗೆ ಸಂಬಂಧಪಟ್ಟಂತಹ ವಿಷಯ ಆಯಿತು. ಸ್ವಲ್ಪ ಜಾಸ್ತಿ ವಿಷಯ ಆಗಿದ್ದರಿಂದ ಸ್ವಲ್ಪ ಸ್ಪೀಡ್ ಆಯಿತು. ಸ್ವಲ್ಪ ಅಲ್ಲಿ ನೀವು ಸ್ವಲ್ಪ ಇದು ಮಾಡಿಕೊಂಡು ನೋಡ್ಕೊಳ್ಬೇಕಾದ್ರೆ ಸ್ಲೋ ಆಗಿ ಇಟ್ಕೊಂಡು ನೋಡ್ಕೊಳ್ಬೋದು. ಯಾಕೆಂದರೆ ವಿಷಯ ಮುಗಿಸ್ಬೇಕಂತ ನಾನು ಸ್ವಲ್ಪ ಸ್ಪೀಡಾಗಿ ಹೇಳಿದ್ದೀನಿ. ಇಲ್ಲಿಗೇನಾಯಿತು ಆಧುನಿಕ ಮತ್ತು ಪ್ರಾಚೀನ ಒಲಿಂಪಿಕ್ ಫುಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ತರಗತಿಯಲ್ಲಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.